ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಬಂತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಯುದ್ಧ ಬೇಡ ಎಂಬ ಹೇಳಿಕೆ. ಪಾಕ್ ವಿರುದ್ಧ ಯುದ್ಧ ಬೇಡ ಅನ್ನೋ ಮುಖ್ಯಮಂತ್ರಿ ಹೇಳಿಕೆ ಬಿಜೆಪಿ ಪಾಲಿಗೆ ಅಸ್ತ್ರವಾಯಿತ. ಪಾಕಿಸ್ತಾನಿ ಮಾಧ್ಯಮಗಳಲ್ಲೂ ಬಂತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ. ಸಿದ್ದರಾಮಯ್ಯನವರನ್ನ ಪಾಕಿಸ್ತಾನ್ ರತ್ನ ಎಂದು ಕರೆದ ಬಿಜೆಪಿ. ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ತಮ್ಮ ಹೇಳಿಕೆ ಬಗ್ಗೆ ಚರ್ಚೆಯಾಗ್ತಾ ಇದ್ದಂತೆ ತಮ್ಮ ಹೇಳಿಕೆ ತಿರುಚಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ. ಅನಿವಾರ್ಯವಾದರೆ ಯುದ್ಧ ಆಗಲಿ ಎಂದ ಸಿಎಂ ಸಿದ್ದರಾಮಯ್ಯ. ಪಹಲ್ಗಾಮ್ ಘಟನೆಯ ಬಗ್ಗೆ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಮತ್ತು ಸಂತೋಷ್ ಲಾಡ್ ಹೇಳಿಕೆಗಳು ಕೂಡ ವಿವಾದ. ಸಂತೋಷ್ ಲಾಡ್ ಮತ್ತು ಆರ್.ಬಿ. ತಿಮ್ಮಾಪುರ್ ಹೇಳಿಕೆ, ಘಟನಾ ಸ್ಥಳಕ್ಕೆ ಸೇನೆ ಬರಲು 2 ಗಂಟೆ ತಡ ಮಾಡಿದ್ದೇಕೆ? ಸಂತೋಷ್ ಲಾಡ್ ಪ್ರಶ್ನೆ. ಕಾಂಗ್ರೆಸ್ ನಾಯಕರಿಗೆ ಹದ್ದು ಮೀರಿ ಮಾತನಾಡದಂತೆ ದಿಲ್ಲಿ ಹೈಕಮಾಂಡ್ ತಾಕೀತು. ಕಾಂಗ್ರೆಸ್ ನಾಯಕರಿಗೆ ಹದ್ದು ಮೀರಿ ಮಾತನಾಡದಂತೆ ಹೈಕಮಾಂಡ್ ಸೂಚನೆ. ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರುದ್ಧ ಆರ್ ಅಶೋಕ್, ಚಲುವಾದಿ ನಾರಾಯಣ ಸ್ವಾಮಿ ಕಟು ಟೀಕೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತೆಗೆದುಕೊಂಡಿರ್ತಕ್ಕಂಥ ರೆಸಲ್ಯೂಷನ್ ಏನಿದೆ ಅದೇ ಅಂತಿಮ. ಯಾರೇ ಹೇಳಿಕೆ ಕೊಟ್ಟರೂ ಅವು ವೈಯಕ್ತಿಕ ಹೇಳಿಕೆಗಳು ಮಾತ್ರ. ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನು ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನು ಹೇಳಿದೆ ಅಂತಂದ್ರೆ, ಯುದ್ಧ ಪರಿಹಾರ ಅಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತ ಏನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ. ಉಗ್ರರು ಕೊಲೆ ಮಾಡಿದ್ರು. ಆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವನು ಇರಲಿಲ್ಲ, ಅಲ್ಲಿ ಒಬ್ಬ ಇಂಡಿಯನ್ ಆರ್ಮಿಯವರು ಇರಲಿಲ್ಲ. ಇದು ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ? ಯಾರ ವಿಫಲ ಇದು? ಇದಕ್ಕೆ ನರೇಂದ್ರ ಮೋದಿ ಅವರು ವಿಫಲತೆ ಅಲ್ವಾ? ಇದನ್ನು ಕೇಳಿದ್ರೆ ಅದನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತಂದ್ರು ಪಾಕಿಸ್ತಾನದವ್ರ ಪರವಾಗಿ ಅಂತ ಅಪಪ್ರಚಾರ ಮಾಡಿಸ್ತೀರಾ? ಪಾಕಿಸ್ತಾನದವ್ರ ವಿರುದ್ಧ ಯುದ್ಧ ಮಾಡಬೇಡಿ ಅಂತ ನಾನು ಹೇಳಿದೆ. ನನ್ನನ್ನು ಪ್ರೆಸ್ನವ್ರು ಕೇಳಿದ್ರು, ಮೈಸೂರಿನಲ್ಲಿ ಯುದ್ಧದ ಅಗತ್ಯತೆ ಇತ್ತಾ? ನಾನು ಹೇಳಿದೆ, ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ. ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸಮಯ ಬಂದ್ರೆ ಯುದ್ಧಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಭಯೋತ್ಪಾದಕರನ್ನ ಬೇರ್ ಸಹಿತ ಕಿತ್ತಾಕದ್ರ ಬಿಡ್ಲು ಅವರನ್ನು ಬೆಳಿಲಿಕ್ಕೆ ಬಿಟ್ಟು ನಿಮ್ಮ ವೈಫಲ್ಯವನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ನನ್ನ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಪ್ರಯತ್ನವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ದೇಶದ ರಕ್ಷಣೆ,
ಸಾರ್ವಭೌಮತೆ ಇದಕ್ಕೆ ಧಕ್ಕೆ ಬರಲಿಕ್ಕೆ ಬಿಡಲ್ಲ. ಈ ದೇಶವನ್ನ ಸ್ವಾತಂತ್ರ್ಯಗೊಳಿಸಿದವರು ನಾವು. ಕಾಂಗ್ರೆಸ್ ಬ್ರಿಟಿಷ್ನವರನ್ನು ಹೊರಡಿಸಿ ಮುಖ್ಯಮಂತ್ರಿಗಳು ಏನು 2 ದಿನದಿಂದ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದು ಅದಕ್ಕೆ ಯೂ ಟರ್ನ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದು ಯೂ ಟರ್ನ್ ಅಲ್ಲ, ಅದು ಸಮರ್ಥನೆ ಮಾಡಿದ್ದಾರೆ. ಯುದ್ಧ ಕೊನೆಯ ಆಪ್ಷನ್ನು ಅಂತೆಲ್ಲ ಹೇಳಿ ಬೋಧನೆಗಳನ್ನ ಮಾಡಿದ್ದಾರೆ. ಆ ಪಕ್ಕದ ರಾಜ್ಯ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಯುದ್ಧ ಅಲ್ಲ, ನಮ್ಮ ಪಾಕ್ ಆಕ್ರಮಿತ ಏನು ನೆಹರು ಕಾಲದಲ್ಲಿ ಆಕ್ರಮ ಮಾಡಿದ್ರು ಅದನ್ನ ವಾಪಸ್ ತಗೊಬೇಕು, ಈ ಸಂದರ್ಭದಲ್ಲಿ ಯುದ್ಧ ಮಾಡಿ ನಾವು ನಿಮ್ ಜೊತೆ ಇದ್ದೀರಿ ಅಂತ. ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾವು ದೇಶ ಮುಖ್ಯ ನಮಗೆ ಅಂತ ಹೇಳಿದ್ದಾರೆ. ಇವ್ರು ನೋಡಿ ಸಿದ್ದರಾಮಯ್ಯ ಬುದ್ಧಿ ಕಲ್ತ್ಕೊಂಡಿ. ಆ ರೇವಂತ್ ರೆಡ್ಡಿನೂ ಮುಖ್ಯಮಂತ್ರಿ, ನೀವು ಮುಖ್ಯಮಂತ್ರಿ. ದೇಶಭಕ್ತಿ ಬಗ್ಗೆ ಆ ರೇವಂತ್ ರೆಡ್ಡಿ ಮುಖ್ಯಮಂತ್ರಿಯ ನೋಡಿ ನೀವು ಪಾಠ ಕಲ್ತ್ಕೊಳ್ಳಿ. ಜಮ್ಮು ಕಾಶ್ಮೀರದ ವಿಚಾರವನ್ನ ತೆಗೆದುಕೊಂಡು ಕಾಂಗ್ರೆಸ್ನವರು ಕಪೋಲ ಕಲ್ಪಿತ ವಿಚಾರಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ಮೆದುಳಿಗೂ ಅವರ ಬಾಯಿಗೆ ಏನಾದರೂ ಕನೆಕ್ಷನ್ ಹೋಗ್ಬಿಟ್ಟಿದ್ಯಾ? ನೀವೊಂದು ತೀರ್ಮಾನಕ್ಕೆ ಬನ್ನಿ. ಕೊನೆಯ ಪಕ್ಷ ನಾವು ಪಾಕಿಸ್ತಾನದ ಪರ ಅಂತ ಹೇಳ್ಬಿಡಿ. ನಿಮ್ಮನ್ನ ತಡೆದವ್ರು ಯಾರು? ಅಲ್ಲಿಗೆ ನಮಗೆ ಒಂದು ತೀರ್ಮಾನ, ನಿಮ್ಮ ತೀರ್ಮಾನ ಏನು ಅನ್ನೋದು ಗೊತ್ತಾಗುತ್ತೆ. ಮೋದಿಯವರು ಅವರನ್ನ ಕಂಡ ತಕ್ಷಣ ಎಲ್ಲವೂ ಕೂಡ ಇವತ್ತು ಆ ಬೊಗಳೋ ರೀತಿಯಲ್ಲಿ ಕಾಣ್ತಾ ಇವೆ ನಮಗೆ. ಮುಖ್ಯಮಂತ್ರಿ ಯಾರು ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯೋಕ್ಕಾಗತ್ತೇನ? ನೀನು ಪ್ರಾಕ್ಟಿಕಲ್ ಇದು ಯೋಚನೆ ಮಾಡಿ. ಹೊಡಂಗೆ ಹೊಡಿತಾನೆ ಓಡಿ ಹೋಗ್ತಾನೆ. ನಾವು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾರಿಗಿರೋದು? ನೋಡಿ, ಇದನ್ನ ಏನೇ ಇದ್ರೂ ನಾವು ಈ ರಾಷ್ಟ್ರದಲ್ಲಿ ನಾವು ದುಃಖಿತರಾಗಿದ್ದೀವಿ. ಅದನ್ನು ಧರ್ಮಕ್ಕೆ ಓದಿ ಹಚ್ಚಿ ಅದು ಲಾಭ ತಗೊಳ್ಳುವಂಥ ಹುನ್ನಾರ ಏನು ನಡೀತಿದೆ, ಇದು ಆಗಬಾರ್ದು. ಒಂದು ವೇಳೆ ಅವ್ರು ಹಂಗೆ ಆಗಿದ್ದಾಗೂ ರಾಜಕಾರಣ ಮಾಡಲಾರ್ದೆ ದೇಶ ಗಂಡಾಂತರದಲ್ಲಿ ಎದುರಿಸಬೇಕಂತಕ್ಕಂಥ ಭಾವನೆ ನಮಗೆ ಬರಬೇಕು ವಿನ ಅದನ್ನು ಎತ್ತಿ ಹಾಕೊಂಡಿದ್ದೇನು ಧರ್ಮ ಅನ್ನುವಂಥದ್ದು ಏನು ರಾಜಕೀಯ ಬಳಸ್ಕೊಳಕ್ಕೆ ಹೋಗ್ತಾರೆ, ಅದು ತಪ್ಪತ್ತೆ. ಅದು ತಪ್ಪು. ಒಂದು ವೇಳೆ ನಾನು ಕೇಳಿರ್ಲಿಕ್ಕಿಲ್ಲ ಅನ್ನೋ ಭಾವನೆ ನಂದು, ನಾನು ಡಿಟೇಲ್ ಹೋಗಿ ನೋಡಿಲ್ಲ. ಒಂದು ವೇಳೆ ಕೇಳಲಿಕ್ಕಿಲ್ಲ ಅನ್ನೋ ಭಾವನೆ ನಂದು. ಒಂದು ವೇಳೆ ಕೇಳಿ ಮಾಡಿದರೆ ದೇಶ ಗಂಡಾಂತರದಾಗ ಯಾವುದೋ ಒಬ್ಬ ವ್ಯಕ್ತಿ ಟೆರರಿಸ್ಟ್ ಮಾಡಿದ್ದನ್ನು ಧರ್ಮಕ್ಕೆ ಹಚ್ಚಿ ಅದನ್ನು ರಾಜಕೀಯವಾಗಿ ಪಡ್ಕೊಳ್ತಕ್ಕಂಥ ಹುಚ್ಚುತನ ಇರಬಾರ್ದು. ತಿಮ್ಮಾಪುರಿ ಅವರೇ ಹೌದು, ಅವರು ID ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ, ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನ ಅಲ್ವಾ ಅಂತ. ಬಹುಶಃ ನಿಮಗೂ ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದಿದ್ರೆ ಈ ರೀತಿಯಾದಂಥ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ. ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡತಿ ಎದುರುಗಡೆ, ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮಗಿದೆಯಾ? ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತ ಮರ್ಯಾದೆ ಕೂಡ ಇಲ್ಲ, ಸಾರ್ವಜನಿಕ ಜೀವನದಲ್ಲಿರುವಂತಹ ಯೋಗ್ಯತೆ ಕೂಡ ಇಲ್ಲ. ಅಂತವ್ರು ರಿಸೈನ್ ಮಾಡಿ ಅವರು ವೈಯಕ್ತಿಕ ಜೀವನಕ್ಕೆ ಹೋಗಬೇಕು. ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವುದು ಶಿವಮೊಗ್ಗ ಹೆಣ್ಮಗಳು ಏನು ಹೇಳ್ತಾರೆ ಅದನ್ನ ಒಪ್ಪಬೇಕಾಗುತ್ತೆ. ಆನ್ ದ ಫೇಸ್ ವ್ಯಾಲ್ಯೂ ವಿ ಕೆನಾಟ್ ಸೇ ಇಟ್ ಇಸ್ ಲೈ ಅಂತ ನಾವು ಹಂಗೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬೇರೆ ಎಲ್ಲ ಏನು ಮಾತನಾಡಿದ್ದಾರೆ 99% ಆ ರೀತಿ ಎಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಲಾ ಆಫ್ ಆವರೇಜ್ ನಾವು ನೋಡ್ಕೊಂಡ್ರೆ ಆಮೇಲೆ ಹೇಳಿರ್ತಕ್ಕಂಥ ಸತ್ಯನೇ ಇರ್ಬೋದು, ಅದ್ರಾಗ ಹೆಂಗಿಲ್ಲ ಅನ್ನೋಕ್ಕಾಗತ್ತೆ? ಹಂಗೆ ಹೇಳಿದ್ರೆ ನೀಚರು ಮಾನವತೆಯಲ್ಲಿರ್ತಕ್ಕಂಥವ್ರು ಅಂತ ನಾವು ಒಪ್ಪನ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. MG ಮಹೇಶ್ ಅವರು ಬಿಜೆಪಿಯಿಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಕರ್ನಲ್ ದಿನೇಶ್ ಮುದ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಜಾನಕಿ ರಾಮ್, ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಅವರು ಕೂಡ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಚರ್ಚೆಗಳಾಗ್ತಾ ಇರುವಾಗ 2 ವಿದ್ಯಮಾನಗಳ ನೆನಪಿಗೆ ಬರ್ತವೆ. ನಾನು ಅವಾಗಷ್ಟೇ SSLC ಮುಗಿಸಿದ್ದೆ. ಕಾರ್ಗಿಲ್ ಯುದ್ಧ ಶುರುವಾಗಿತ್ತು, ಆರಂಭ ಅದು. ಕಾರ್ಗಿಲ್ನ ಬೆಟ್ಟಗಳ ಮೇಲೆ ಪಾಕಿಸ್ತಾನದ ಸೇನೆಯವರು ಬಂದು ಕೂತ್ಕೊಂಡ್ಬಿಟ್ಟಿದ್ದಾರಂತೆ, ಭಾರತ ಒಂದು ಆಪರೇಷನ್ ನಡೆಸ್ತಾ ಇದೆಯಂತೆ. ಆವಾಗಷ್ಟೇ ಶುರುವಾಗಿತ್ತು. ಕೆಲವು ಪಾಕಿಸ್ತಾನಿಗಳನ್ನು ಹೊಡೆದು ಹಾಕಿದ ಭಾರತೀಯ ಸೈನಿಕರು ಅವರ ಜೇಬ್ನಲ್ಲಿದ್ದ ಮಿಲಿಟರಿ ಐಡೆಂಟಿಟಿ ಕಾರ್ಡ್ಗಳನ್ನು ಪಬ್ಲಿಕ್ಕಿಗೆ ರಿಲೀಸ್ ಮಾಡಿ ತೋರಿಸಿದರು, ಪಾಕಿಸ್ತಾನಿ ಸೈನಿಕರು ಅಂತ. ಆ ಕಡೆ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಪರ್ವೇಜ್ ಮುಷರ್ರಫ್ ಇದ್ದರು. ಅವರು ನಮ್ಮ ಸೈನಿಕರೇ ಅಲ್ಲ ಅಂದ್ಬಿಟ್ರು. ಆರಂಭ ಅದು, ಅವಾಗಷ್ಟೇ ಆರಂಭ. 10ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ ನನಗೆ ಅನ್ನಿಸ್ತು ಇನ್ನು ಮುಗೀತು, ಪಾಕಿಸ್ತಾನ ಯುದ್ಧ ಸೋಲ್ತು ಅಂತ. ಐ ವಾಸ್ ಥಿಂಕಿಂಗ್ ಆಫ್ ದ ಸೈಕಿ ಆಫ್ ದ ಸೋಲ್ಜರ್. ನಾನು ನನ್ನ ದೇಶಕ್ಕಾಗಿ ಬಂದೂಕು ಎತ್ಕೊಂಡು ಪಕ್ಕದ ಭಾರತದ ಬೆಟ್ಟದ ಮೇಲೆ ಕೂತ್ಕೊಂಡು ಕೊರಕಲ್ನಲ್ಲಿ ಬಂದು ಕೂತ್ಕೊಂಡಿದ್ದೀನಿ.
ನಮ್ಮ ಸೇನಾ ನಾಯಕ ನೋಡಿದ್ರೆ ಇವ್ರು ನಮ್ಮವ್ರು ಅಲ್ವೇ ಅಲ್ಲ ಅಂತಿದ್ದಾನೆ. ಅಂಥ ಸೇನೆ ಯುದ್ಧ ಮಾಡೋದಕ್ಕಾದರೂ ಸಾಧ್ಯನಾ? ಈಸ್ ಇಟ್ ಇವನ್ ಪಾಸಿಬಲ್? ಸೋತೋಯ್ತು ಪಾಕಿಸ್ತಾನ ಅಲ್ಲಿಗೆ ಅಂತ. ಹಾಗೆ ಹಿಮಾಲಯನ್ ಬ್ಲಂಡರಲ್ಲಿ ಬ್ರಿಗೇಡಿಯರ್ ಜಾನ್ ಪಿ ದಳ್ವಿ ಬರೀತಾರೆ, ಒಂದು ಯುದ್ಧ ಅಂದರೆ ಬರೀ ಸೇನೆಯಲ್ಲಿ ಆಯುಧಗಳು, ಸೈನಿಕರು ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದಾರೆ ಅಲ್ಲ, ಇಡೀ ದೇಶ ಎಷ್ಟರ ಮಟ್ಟಿಗೆ ಸಿದ್ಧ ಆಗಿದೆ ಅನ್ನೋದರ ಆಧಾರದ ಮೇಲೆ ಸೋಲ್ತೀವೋ ಗೆಲ್ತೀವೋ ಅನ್ನೋದು ತೀರ್ಮಾನ ಆಗುತ್ತೆ. ಸೈಕಾಲಜಿಕಲಿ ದೇಶ ಹೆಂಗೆ ತಯಾರಾಗಿದೆ ಅನ್ನೋದರ ಮೇಲೆ ಸೋಲ್ತೀವೋ ಗೆಲ್ತೀವೋ ಅನ್ನೋ ತೀರ್ಮಾನ ಆಗುತ್ತೆ. ಭಾರತ ಮಾತ್ರ 1962 ವಾರ್ ಬಗ್ಗೆ ಬರೆಯೋದವರು, ಭಾರತ ಹಿಂದಿ ಚೀನಿ ಭಾಯಿ ಗುಂಗ್ನಲ್ಲಿತ್ತು, ಆ ಯುದ್ಧ ಗೆಲ್ಲೋದಕ್ಕೆ ನಾವು ಸಾಧ್ಯ ಇರಲಿಲ್ಲ ಅಂತ. ರಮೇಶ್ ಬಾಬು ಅವರೇ, ಆ್ಯಸ್ ಅ ಪಾರ್ಟಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಸಾಯಂಕಾಲನೂ ಹೇಳಿದೆ, AICC ತೆಗೆದುಕೊಂಡ ರೆಸಲ್ಯೂಷನ್ನು, ರಾಹುಲ್ ಗಾಂಧಿ ಅವರು ಕೊಟ್ಟ ಹೇಳಿಕೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯ ಬಗ್ಗೆ ದೂಸರ ಮಾತಿಲ್ಲ ಸರ್. ಜಯರಾಮ್ ರಮೇಶ್ ಅವರು ರಿಲೀಸ್ ಮಾಡಿರುವ ಸ್ಟೇಟ್ಮೆಂಟು ಕೂಡ ಬೇಹುಗಾರಿಕಾ ವೈಫಲ್ಯ, ಭದ್ರತಾ ವೈಫಲ್ಯದ ಬಗ್ಗೆ ನಮಗೆ ಪ್ರಶ್ನೆಗಳಿದ್ದೇ ಇದ್ದಾವೆ. ಆದರೆ ಇದು ದೇಶದ ಜೊತೆಗೆ ನಿಲ್ಲುವ ಸಮಯ. ಮತ್ತು ಇದು ಏನಿದೆಲ್ಲ? ಕರ್ನಾಟಕದ ಮುಖ್ಯಮಂತ್ರಿಗಳ ಸುದ್ದಿ ಪಾಕಿಸ್ತಾನದ ನ್ಯೂಸ್ ಚಾನಲಲ್ಲಿ ಬರಬೇಕಾ? 2 ದಿನಗಳ ಮುಂಚೆ ನಾನು ನಿಮ್ಮ ಚಾನಲ್ಲೇ ನಿಮ್ಮ ಜೊತೆಯಲ್ಲೇ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನ ಮತ್ತು ಕಾಂಗ್ರೆಸ್ ಪಕ್ಷದ ನಿಲುವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಏಪ್ರಿಲ್ 22ನೇ ತಾರೀಕು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ಈ ಇನ್ಸಿಡೆಂಟ್ ಆದಮೇಲೆ ಮೊದಲನೇ ದಿನ ಬೆಂಗಳೂರಿನಲ್ಲೇ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಏನು, ಭಾರತದ ಸಮಗ್ರತೆ ಇಂಟಿಗ್ರೇಟಿವ್ ವಿಚಾರ ಬಂದಾಗ ಕಾಂಗ್ರೆಸ್ ಅದಕ್ಕೆ ಆದ್ಯತೆಯನ್ನು ಕೊಡುತ್ತೆ, ನಾವು ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಿಂತ್ಕೋತೇವೆ, ಈ ಥರದ ಉಗ್ರವಾದಿಗಳ ಕೃತ್ಯವನ್ನು ಮಟ್ಟ ಹಾಕಬೇಕು, ಮತ್ತು BJP ಕೇಂದ್ರ ಸರ್ಕಾರ ಸರ್ವಪಕ್ಷಗಳ ಸಭೆಯನ್ನು ಕರಿಬೇಕು ಅಂತೇಳಿ ಮೊದಲು ಮಾತಾಡಿದಂಥವ್ರು ಸನ್ಮಾನ್ಯ ಖರ್ಗೆರವರು. ಇವತ್ತು ತಾವೇನು ಸಿದ್ದರಾಮಯ್ಯವರ ಮಾತುಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ತಾವು ಕಾರ್ಗಿಲ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಜನಕ್ಕೆ ಭಾಳ ಜನಕ್ಕೆ ಸತ್ಯ ಗೊತ್ತಾಗಬೇಕು. ಬಹುತೇಕ ನಾವಿಲ್ಲಿ ಕೂತಿರ್ತಕ್ಕಂಥವರೆಲ್ಲ, ಇಫ್ ಐ ಆಮ್ ಕರೆಕ್ಟ್, ಜಮ್ಮು ಕಾಶ್ಮೀರದಲ್ಲಿ ಏನು ಗೊಂದಲ ಉಂಟಾಗಿ ಪಾಕಿಸ್ತಾನದ ವಿರುದ್ಧ ನಾವು ಯುದ್ಧವನ್ನು ಪ್ರಾರಂಭ ಮಾಡಿದ್ವು 1947ರಲ್ಲಿ, ಆವಾಗ ಬಹುತೇಕ ನಾವು ಇಲ್ಲಿ ಕುಂತಿರ್ತಕ್ಕಂಥ ಇಷ್ಟು ಜನ ಹುಟ್ಟಿರಲಿಲ್ಲ ಅನ್ನೋದು ನನ್ನ ಭಾವನೆ. ಹೌದು. 1947ರಲ್ಲಿ ಜವಾಹರ್ಲಾಲ್ ನೆಹರೂರವರು ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡಿದಂಥ ಸಂದರ್ಭದಲ್ಲಿ LOC ಲೈನ್ ಆಫ್ ಕಂಟ್ರೋಲ್ನ ನಿರ್ಮಾಣ ಮಾಡಿ 3/2 ಭಾಗದ ಪ್ರದೇಶವನ್ನು ಭಾರತಕ್ಕೆ ಪಡೆದಂಥವರು ಸನ್ಮಾನ್ಯ ಜವಾಹರ್ಲಾಲ್ ನೆಹರೂರವರು, ಕಾಂಗ್ರೆಸ್ ಸರ್ಕಾರ 1947. ಇಫ್ ಯು ಕಮ್ ಟು ದ ನೆಕ್ಸ್ಟ್ 1965. ಅಲ್ಲ, ನನಗೆ ಆ ವಿಷಯಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ. ಆ ಸತ್ಯವನ್ನು ಭಾಳ ಓದ್ಕೊಂಡಿದ್ದೀವಿ. ಏನಾಯಿತು 1947? ನೀವು ಸತ್ಯ ತಿಳ್ಕೊಂಡು ಜನಕ್ಕೆ ತಪ್ಪು ಮಾಹಿತಿ ಕೊಡೋದು ಬೇಡ ಅಂತ ನನ್ನ ಕಳ್ಕಳಿ. ಓಕೆ, ಈಗ ನೀವು ಸ್ಪೀಚ್ ತಗೊಂಡು ಮಾತಾಡೋದು ಬೇರೆ, ಸ್ಪೀಚ್ ತಗೊಂಡು ಯಾವುದೇ ವಿಚಾರ ಮಾತಾಡೋದು ಬೇರೆ. ನಿಮಗೆ ಬೇಕಾದ ಮಾತ್ರ ಹೇಳ್ಬೇಕು, ಕಾಂಗ್ರೆಸ್ ಪಾರ್ಟಿಯವರು ಉಳಿದಿದ್ದು ಹೇಳ್ಬಾರ್ದು ಅಂದರೆ ಅದು ತಪ್ಪಾಗುತ್ತೆ. ಅಲ್ಲಲ್ಲ, ನಾನು ದಯಮಾಡಿ ನೋಡಿ. ರಮೇಶ್ ಬಾಬು ಅವರು ಮಾತಾಡಲಿ. ಒಂದು ನಿಮಿಷ ಮಹೇಶ್ ಪ್ಲೀಸ್. ಎಸ್, ಇತಿಹಾಸವನ್ನು ಹೇಳ್ದಲ್ಲೇ ನೀವು ಒಂದೇ ಸಲ ಕನ್ಕ್ಲೂಷನ್ಗೆ ಬರ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ತಾವು ಕಾರ್ಗಿಲ್ ವಿಷಯವನ್ನು ಪ್ರಸ್ತಾಪ ಮಾಡಿದ್ರಿ. ಯಾವಾಗ ಅಂದ್ರೆ ಕಾಶ್ಮೀರ ಸಮಸ್ಯೆ ಯಾಕೆ ಶುರುವಾಯಿತು ಅನ್ನೋದು ನಮಗೆ ಗೊತ್ತು. ಒಂದೇ ದಯಮಾಡಿ ನೋಡಿ, ಈ ದೇಶಕ್ಕೆ 2 ಸಂವಿಧಾನ ಬೇಡ, 2 ದೇಶ ಬೇಡ, ಒಂದೇ ದೇಶ ಬೇಕು ಅಂತ ಹೇಳಿದಂಥವ್ರು ಪ್ರೀವಿಯಸ್ ಭಾರತೀಯ ಜನತಾ ಪಕ್ಷದ ಪೂರ್ವ ಪಕ್ಷ ಜನಸಂಘದ ಸಂಸ್ಥಾಪಕರಾದ ಶ್ಯಾಮ್ ಪ್ರಕಾಶ್ ಮುಖರ್ಜಿರವರು. ಇದೇ ಶ್ಯಾಮ್ ಪ್ರಕಾಶ್ ಮುಖರ್ಜಿರವರು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ನೆಹರೂರವರು ತಗೊಂಡಂಥ ನಿಲುವು ಆವತ್ತಿನ ಕಾಲಘಟ್ಟಕ್ಕೆ ಸರಿಯಾದ ನಿಲುವು ಅಂತೇಳಿ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ದ ಫ್ಯಾಕ್ಟ್. BJPಯವರು ಇವತ್ತು ಅವ್ರ ಮುಗಿನೇರಕ್ಕೆ ಮಾತಾಡೋಂಥದ್ದಲ್ಲ. ಮತ್ತೆ ನಾನು ಮುಗಿಸ್ತೀನಿ. ಒಂದನೇದು ನೆಹರೂರವನ್ನು ಕೋಟ್ ಮಾಡಿದೆ. ಎಗೇನ್ ಇಫ್ ಯು ಕಮ್ ಟು ದ 1965, ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಆವತ್ತೇನು ಪಾಕಿಸ್ತಾನದ ವಿರುದ್ಧ 17 ದಿನ ಯುದ್ಧ ಆಯ್ತಲ್ಲ, ಆವತ್ತು ಆ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಹಣದಂಥವರು ಕಾಂಗ್ರೆಸ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರ್ಕಾರ. ಇಫ್ ಯು ಕಮ್ ಟು ದ 1971, ಇಂದಿರಾ ಗಾಂಧಿರವರ ಸರ್ಕಾರ 3ನೇ ಸಲ ಪಾಕಿಸ್ತಾನ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿ ಆವತ್ತು ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿ ಸಿಮ್ಲಾ ಒಪ್ಪಂದವನ್ನು ಮಾಡಿ ಈ ರಾಷ್ಟ್ರದ ಸಮಗ್ರತೆಯನ್ನು ಎತ್ತಿಡಿದಂಥವರು ಇಂದಿರಾ ಗಾಂಧಿರವರು. ಇಫ್ ಯು ಕಮ್ ಟು ದ 1984, ಆವತ್ತು ಸಹ ಸಿಯಾಚಿನ್ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮೇಘದೂತ ಆಪರೇಷನ್ ಮಾಡಿ ಆವತ್ತು ಪಾಕಿಸ್ತಾನವನ್ನು ಅದ್ಬಸ್ನಲ್ಲಿಟ್ಟಂಥವರು ಶ್ರೀಮತಿ ಇಂದಿರಾ ಗಾಂಧಿರವರು. ಇವೆಲ್ಲ ಇತಿಹಾಸ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಸೋಕಾಲ್ಡ್ 56 ಇಂಚಿನ ಎದೆ ಉಳ್ತಕ್ಕಂಥ ನರೇಂದ್ರ ಮೋದಿರವರು ಅವರು ಏನು 2015ರಲ್ಲಿ ಸನ್ಮಾನ್ಯ ಶರೀಫ್ ಅವರ ರೆಡ್ ಕಾರ್ಪೆಟ್ ಸ್ವೀಕಾರ ಮಾಡಿ ಪಾಕಿಸ್ತಾನಕ್ಕೆ ಹೋಗಿ ಬಂದಮೇಲೆ ಎಷ್ಟೆಷ್ಟು ಘಟನೆ ಆಗಿದೆ. 630 ಸೈನಿಕರ ಹತ ಆಗಿದೆ, 413 ನಾಗರಿಕರು ಸತ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡುವಂಥ ಶಕ್ತಿ ಇಲ್ಲ.
ಪಾರ್ಲಿಮೆಂಟಲ್ಲಿ ಹೆಂಗೆ ವಿರೋಧ ಪಕ್ಷಕ್ಕೆ ಉತ್ತರ ಕೊಡೋದಿಲ್ಲ, ಅದೇ ಥರ ಮೊನ್ನೆ ಸರ್ವಪಕ್ಷಗಳ ಸಭೆ ಕರೆದ್ರೆ ಮೋದಿರವರು ಉತ್ತರವನ್ನು ಕೊಡಲಿಲ್ಲ, ಪಲಾಯನವಾದ ಮಾಡಿದ್ರು. ಇವತ್ತು ಅಲ್ಲಿ ಕೂತ್ಕೊಂಡು ಭಾಷಣ ಮಾಡ್ತಾರೆ. ಇವತ್ತು ಉರಿ ಗಲಾಟೆ ಆದಂತಲ್ಲಿ ಎಷ್ಟು ಜನ ಸೈನಿಕರು ಸತ್ರು? 19 ಜನ ಸೈನಿಕರು ಸತ್ರು. ಯಾಕೆ ಯುದ್ಧ ಮಾಡಲಿಲ್ಲ ನೀವು? ಅದಾದಮೇಲೆ ಪುಲ್ಮಾ ಗಲಾಟೆನಲ್ಲಿ 40 ಜನ ಸೈನಿಕರು ಹತರಾದರು, ನಮ್ಮ ದೇಶದ ಸೈನಿಕರು. ಏನಕ್ಕೆ ಯುದ್ಧ ಮಾಡಲಿಲ್ಲ? ಯಾರು ಬೇಡ ಅಂತ ಹೇಳಿದ್ರು ನಿಮಗೆ? ಇವತ್ತು ಭಾಷಣ ಎಲ್ಲ ಬೇಕಾಗಿರ್ತಕ್ಕಂಥದ್ದು. ಉಗ್ರವಾದಿಗಳ ಮೇಲೆ ನೇರವಾದ ಕ್ರಮ ತಗೊಳ್ಳಿ. ಅದನ್ನು ಕಾಂಗ್ರೆಸ್ ಪಕ್ಷ ನಾವು ಆ್ಯಸ್ ಎ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ರೆಸೊಲ್ಯೂಷನ್ ಮಾಡಿ ಎಂಡಾಸ್ ಮಾಡಿದ್ದೀವಿ. ಸಿದ್ದರಾಮಯ್ಯ ಹೇಳಿಕೆ ಯಾಕೆ ಇದನ್ನೇ ಕೇಳ್ತಾ ಇಲ್ಲ ನೀವು? ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಹೇಳಿದ್ದು, ಕಾಂಗ್ರೆಸ್ ಪಾರ್ಟಿ ರೆಸೊಲ್ಯೂಷನ್ ಮಾಡಿದ್ದು, ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಕೊಟ್ಟಿದ್ದು, ಇದನ್ನೇ ಕೇಳೋದಿಲ್ಲ. ಆರಂಭದಲ್ಲಿ ಶುರು ಮಾಡಿದ್ದೆ, ಅದರಿಂದ ಶುರು ಮಾಡಿದೆ ಆರಂಭನೇ ಅದರಿಂದ ಮಾಡಿದೆ. ಇನ್ನೊಂದು ವಿದ್ಯಮಾನವನ್ನು ಹೇಳ್ಬಿಡ್ತೀನಿ, ಇನ್ನೊಂದು ವಿದ್ಯಮಾನವನ್ನು ಹೇಳ್ಬಿಡ್ತೀನಿ. ಸಾಯಂಕಾಲನೂ ಮಾತಾಡಿದ್ವಿ ನಾನು ಪ್ರಶಾಂತ್ ಅದರ ಬಗ್ಗೆ. ಭಾರತ ಏರ್ ಸ್ಟ್ರೈಕ್ ಮಾಡ್ತು. ಏರ್ ಸ್ಟ್ರೈಕ್ ಮಾಡಿದ ಮಾರನೇ ದಿವಸ ಕುಮಾರ್ ವಿಶ್ವಾಸ್ ಅವರು ಅವಾಗಿನ್ನೂ ಆಮ್ ಆದ್ಮಿ ಪಕ್ಷದಲ್ಲಿದ್ದರು. ಅರವಿಂದ್ ಕೇಜ್ರಿವಾಲ್ ಬಂದು ಒಂದು ಪ್ರೆಸ್ ನೋಟ್ ಕೊಟ್ರಂತೆ, ನೀನು ಪ್ರೆಸ್ ಮೀಟ್ ಮಾಡು, ಏರ್ ಸ್ಟ್ರೈಕ್ ಮಾಡಿದ್ದೇ ಸುಳ್ಳು, ಭಾರತ ಮಾಡಿದ ನಿಜ ಆದರೆ ಸಾಕ್ಷಿಗಳನ್ನು ಕೊಡಬೇಕು ಅಂತ ಪ್ರೆಸ್ ಮೀಟ್ ಮಾಡು ಅಂದ್ರಂತೆ. ಕುಮಾರ್ ವಿಶ್ವಾಸ್ ಕೈಯಲ್ಲಿ ಕಡ್ಡಿ ಕೊಟ್ಟು ಹೇಳ್ತಾರೆ, ಬೇಡ, ಅಕಸ್ಮಾತ್ ನಾವು ಇದನ್ನು ಮಾತಾಡಿದರೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ, ಭಾರತದ ರಾಜ್ಯವೊಂದರ ಅಥವಾ ಕೇಂದ್ರಾಡಳಿತ ಪ್ರದೇಶವೊಂದರ ಮುಖ್ಯಮಂತ್ರಿನೇ ನಂಬೋದಕ್ಕೆ ತಯಾರಿಲ್ಲ ಅಂತ ಜಗತ್ತು ಆಡ್ಕೊಳ್ಳುತ್ತೆ, ಬೇಡ ಪ್ರೆಸ್ ಮೀಟ್ ಮಾಡೋದು. ಅಂದರೆ ನಾನು ಮಾತಾಡಿದ್ರೆ ಏನಾಗುತ್ತೆ ಅಂತೇಳಿ ನೀನು ಮಾತಾಡದೆ ಹೋದ್ರೆ ನಾನೇ ಮಾತಾಡ್ತೀನಿ ಅಂತ ಹೋಗಿ ಅರವಿಂದ್ ಕೇಜ್ರಿವಾಲ್ ಪ್ರೆಸ್ ಮೀಟ್ ಮಾಡಿಬಿಟ್ರು. ಮಾರನೇ ದಿವಸ ಪಾಕಿಸ್ತಾನದ ಮಾಧ್ಯಮದ ತುಂಬ ಅದೇ ಸುದ್ದಿ. ನಾನು ಅದನ್ನೇ ತಮ್ಗೆ ಹೇಳೋದಂಥದ್ದು, ಪಿಕ್ ಆ್ಯಂಡ್ ಸ್ಪೀಚ್ ಮಾಡೋದಕ್ಕೆ ಹೋಗಬೇಡಿ ದಯಮಾಡಿ. ಅರವಿಂದ್ ಕೇಜ್ರಿವಾಲ್ ವೈಯಕ್ತಿಕವಾಗಿ ಏನು ಮಾತಾಡೋರು ಅಥವಾ ಇನ್ನೊಬ್ಬೇನು ಮಾತಾಡೋರು ಅಲ್ಲ. ಏರ್ ಸ್ಟ್ರೈಕ್ ಯಾವ ಸಂದರ್ಭದಲ್ಲಿ ಆಗಿದ್ದು? ನಿಮ್ಗೆ ಯಾಕೆ ತಡೆ ಹಿಡಿದಿದೆ ಯುದ್ಧ ಮಾಡೋದಕ್ಕೆ? ಪರ್ಮಿಷನ್ ಬೇಕಾ? ಅರವಿಂದ್ ಕೇಜ್ರಿವಾಲ್ NOC ಕೊಡಬೇಕಾಗಿತ್ತಾ? ಇನ್ನೊಬ್ರು ನಿಮ್ಗೆ NOC ಕೊಡಬೇಕಾ? ಇವತ್ತು ಭಾರತದಲ್ಲಿ ಏನಿವತ್ತು ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ನರಮೇಧ ಏನಿದೆ ಅದಕ್ಕೆ ಪ್ರತೀಕಾರ ತಗೊಂಡಲ್ಲಿ ಬರೀ ಭಾಷಣ ಮಾಡ್ಕೊಂಡು ಕೂತಿರೋರು ನೀವು ಅಥವಾ ಇನ್ಯಾರನ್ನ ತಗೊಂಡೋಗಿ ಭಾಷಣ ಮಾಡೋಂಥದ್ದು ಯಾರು ಮಾಡ್ತಿದ್ದಾರೆ? ಅಲ್ಲ, ಒಂದು ನಿಮಿಷ. ಅಫಿಷಿಯಲ್ ಸ್ಟ್ಯಾಂಡ್ ಏನಂದ್ರೆ ಯುದ್ಧ ಮಾಡಬೇಕು. ಅಫಿಷಿಯಲ್ ಸ್ಟ್ಯಾಂಡ್ ನಾವು ಅಫಿಷಿಯಲ್ ಸ್ಟ್ಯಾಂಡ್ ಯುದ್ಧ ಮಾಡಿ ನಿಮಗೆ ಪ್ರಶ್ನೆ ಕೇಳ್ತಾರೆ, 2008 ಮುಂಬೈ ದಾಳಿ ನಂತರ ಯಾಕೆ ಯುದ್ಧ ಅಂದ್ರೆ ನೀವು ಯುದ್ಧ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಕೇಳೋದಾದ್ರೆ ಕಾಂಗ್ರೆಸ್ಗೂ ಜನ ಪ್ರಶ್ನೆ ಕೇಳ್ತಾರೆ, 2008 ಮುಂಬೈ ದಾಳಿ ನಂತರ ಏನು ಮಾಡ್ತಾ ಇದ್ರಿ? ದಯಮಾಡಿ ಪ್ರಶಾಂತ್ ನಾಥೂರ್ ಅವರೇ, ಕಾಂಗ್ರೆಸ್ ಪಾರ್ಟಿ ವರ್ಕಿಂಗ್ ಕಮಿಟಿ ಒಂದು ಮೀಟಿಂಗ್ ಮಾಡಿ ರೆಸೊಲ್ಯೂಷನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದೇವೆ. ವಿ ಆರ್ ವಿತ್ ಸೆಂಟ್ರಲ್ ಗೌರ್ಮೆಂಟ್. ನೀವು ಇವತ್ತೇನೋ ಈ ಉಗ್ರರು ಏನಿದ್ದಾರೆ, ಉಗ್ರನ್ನ ಮಟ್ಟ ಹಾಕೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ತಗೊಂಡ್ರು ನಿಮ್ಮ ಜೊತೆ ನಾವಿದ್ದೇವೆ ಅಂತೇಳಿ ರೆಸೊಲ್ಯೂಷನ್ ಮಾಡಿಕೊಟ್ಟಿದ್ದೇವೆ. ಇದಕ್ಕಿಂತ ಇನ್ನೇನು ಬೇಕು? ನಾವು ಇಂಟೆಗ್ರಿಟಿ, ಭಾರತದ ಇಂಟೆಗ್ರಿಟಿ, ಸಾರ್ವಭೌಮತೆಯನ್ನು ಬೇರೆ ಪಾರ್ಟಿಯಿಂದ ಕಲಿಯೋ ಅವಶ್ಯಕತೆ ಇಲ್ಲ. ನೀವು ಯಾರೋ ಒಬ್ಬ ವೈಯಕ್ತಿಗತ ನೆಲೆಗಟ್ಟಿನಲ್ಲಿ ಹೇಳಂತ ಹೇಳಿಕೆಗೊಂಡಿಟ್ಕೊಂಡು ದಾರಿ ತಪ್ಪಿದ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದ್ರು ಅಥವಾ ಸಿದ್ದರಾಮಯ್ಯ ಏನು ಹೇಳಿದ್ರು ಅದೆಲ್ಲ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು. ಬೀಯಿಂಗ್ ಎ ಸೆಂಟ್ರಲ್ ಗೌರ್ಮೆಂಟ್, ನೀವು ಅಧಿಕಾರದಲ್ಲಿದ್ದೀರಾ, ನಿಮ್ಮ ಜವಾಬ್ದಾರಿ ಇದೆ. ಜವಾಬ್ದಾರಿಯಿಂದ ಪಲಾಯನವಾದ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ಇತಿಹಾಸವನ್ನು ಕಾಂಗ್ರೆಸ್ ಪಾರ್ಟಿಗೆ ಹೇಳ್ಕೊಡೋದಕ್ಕೆ ಬರಬೇಡಿ. ನೀವೇನು ವಾರ್ ಈಸ್ ಆಲ್ಸೋ ಅಬೌಟ್ ಸೈಕಾಲಜಿ ಆಫ್ ದ ನೇಷನ್. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ವಾರ್ ಈಸ್ ಆಲ್ಸೋ ಅಬೌಟ್ ಸೈಕಾಲಜಿ ಆಫ್ ದ ನೇಷನ್. ಶತ್ರು ದೇಶದ ಮಾಧ್ಯಮಗಳಿಗೆ ನಮ್ಮ ಹೇಳಿಕೆಗಳು ಆಹಾರ ಆಗಬಾರ್ದು ಅನ್ನುವ ಕಳಕಳಿಯಿಂದ ಹೇಳ್ತಾ ಇದ್ದೇನೆ ಅಷ್ಟೇ. ಜಾನಕಿರಾಮ್ ಸರ್, ಬಂದೂಕು ಹಿಡ್ಕೊಂಡು ಗಡಿ ಕಾಯ್ತಾ ಇರುವ ಸೈನಿಕನ ಸೈಕಿ ಮೇಲೆ ಇದೇನು ಪರಿಣಾಮ ಬೀರುತ್ತಾ ಅಥವಾ ಅದೊಂದು ನಾಗರಿಕ ಸಮಾಜ ಇದೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ಡ್ಯೂಟಿ ನಾನು ಮಾಡೋಣ ಅಂತಾನ? ಯುದ್ಧಕ್ಕೆ ಸನ್ನದ್ಧನಾದಂಥವನಿಗೆ ನನ್ನ ಹಿಂದೆ ದೇಶ ನಿಂತ್ಕೊಂಡಿದೆ, ಅಖಂಡ ದೇಶ ನಿಂತ್ಕೊಂಡಿದೆ ಅನ್ನುವ ಕಾನ್ಫಿಡೆನ್ಸ್ ಬೇಕಾಗುತ್ತೆ ಅನ್ನೋದು ನನ್ನ ಭಾವನೆ. ಭಾಳ ಅತ್ಯಂತ ಅವಶ್ಯಕತೆ ಇದೆ. ಭಾಳ ದುರದೃಷ್ಟಕರ, ಈ ನಾವು ಸೋಲ್ಜರ್ಸನ್ನು ಒಂಥರ ಪಾನ್ ಇದ್ದ ಹಾಗೆ ಯಾವಾಗೋ ಯುದ್ಧ ಮಾಡಿ ಯಾಕೆ ಬರಲಿಲ್ಲ, ಈ ರೀತಿ ಪ್ರಶ್ನೆಗಳು ರಾಜಕೀಯ ಪಕ್ಷದವರು ದೇಶದ ಈ ಭದ್ರತೆಯ ಈ ಯುದ್ಧದ ಕಾಲದಲ್ಲಿ ಮರೆತುಬಿಟ್ಟು ನಮ್ಮಲ್ಲೇ ಜಗಳ, ನಾವು ಏನು ಮಾಡಿದ್ವಿ ಹಿಂದೆ, ಯಾವಾಗ ಇವರೇನು ಮಾಡಿದ್ರು, ಇದರಲ್ಲಿ ನಾವು ಕಾಲ ಕಳೀತಿದ್ದೀವಿ ವಿನಃ ನಮ್ಮ ದೇಶಕ್ಕೆ ಬಂದಿರೋ ಆಪತ್ತಿನ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಅನ್ನೋದು ಒಂದು ನಿಜವಾಗಿಯೂ ದುರದೃಷ್ಟಕರ ಸಂಗತಿ. ಇದು ಸೋಲ್ಜರ್ಸ್ ಸೈಕಾಲಜಿ. ಸೋಲ್ಜರ್ಸು ಏನು ಅವನು ಮೆಷಿನ್ ಅಲ್ಲ, ಅವನು ನ್ಯೂಸ್ ಪೇಪರ್ ಓದ್ತಾನೆ, ಅವನು ಎಲ್ಲ ನ್ಯೂಸ್ಗಳನ್ನು ನೋಡ್ತಾನೆ, ಪ್ರತಿಯೊಂದು ಅವನಿಗೂ ಗೊತ್ತಿದೆ. ಯಾವ ರಾಜಕೀಯ ಪಕ್ಷದವ್ರು ನೀವು ಏನೇ ಹೇಳಿದರೂ ನಮ್ಮ ಅನಿಸಿಕೆ ನಮಗೆ ಗೊತ್ತಿದೆ. ನಾವು ನಮ್ಮನ್ನು ಪಾನಾಗಿ ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಾನೇ ಕೇಳ್ತೀನಿ ಇವತ್ತು ಕ್ವಶನ್, 70 ವರ್ಷದ ಇತಿಹಾಸದಲ್ಲಿ ಯಾವ ಪಕ್ಷ ಅಂತ ನಮಗೆ ಗೊತ್ತಿಲ್ಲ.
ಯಾವುದೋ ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಸೇನೆಯನ್ನು ಹೋಗಿ ಹೊಡೆದಾಡ್ರಿ ಅಂತೀರಿ. ಇನ್ನೊಂದು ಬೌದ್ಧ ದೇಶ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, 1200 ಜನ ನಮ್ಮ ಹೆಣ ತೆತ್ತು ಬರ್ತೀವಿ. ಬೇರೆ ದೇಶಕ್ಕೆ ನಾವು ಸೇರಿಲ್ಲ, ನಮ್ಮ ದೇಶದ ರಕ್ಷಣೆಗೆ ನಾವು ನಮ್ಮ ಜೀವ ಇಟ್ಟಿದ್ದೀವಿ. ಇನ್ನೊಂದು ಯಾವುದೋ ಬಾಂಗ್ಲಾದೇಶದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಹೋಗಿ ಹೋರಾಡಿ ಅಂತ ಅವರಿಗೆ ಸ್ವಾತಂತ್ರ್ಯ ಕೊಡಿಸಿ ಬೆನ್ನಿಗೆ ಚೂರಿ ಹಾಕಿಸ್ಕೊಂಡು ಬರ್ತೀವಿ. ನಾವು ಸೆರೆ ಹಿಡಿದಂಥ 93,000 ಸೈನಿಕರನ್ನ VIP ಟ್ರೀಟ್ಮೆಂಟ್ ಹಾಗೆ ಕೊಟ್ಟು ವಾಪಸ್ ಬರ್ತೀವಿ. ಗೆದ್ದ ಖುಷಿನಲ್ಲಿದ್ದಾಗ ಸೈನ್ಯನ 7th ಪೇ ಕಮಿಷನ್ನಲ್ಲಿ ಪೆನ್ಷನ್ನನ್ನು 70%ನಿಂದ 50% ಮಾಡ್ತಿದ್ದೀರಿ. 73ರಲ್ಲಿ 71ರಲ್ಲಿ ನಾವು ಯುದ್ಧ ಗೆದ್ವಿ ಎಂಡಿಗೆ. 73ರ ಪೇ ಕಮಿಷನ್ನಲ್ಲಿ ಸೈನಿಕನ 70% ಪೆನ್ಷನ್ ಇದ್ದದನ್ನು 50% ಮಾಡಿದ್ರಿ. ಹೊಟ್ಟೆವರಿಯಲ್ಲ ಸೈನಿಕನಿಗೆ? ನೀವು ಹೇಳಿ. ಅದೇ ರೀತಿ ನಾವು ಸೈನಿಕ ಕೂತಿದ್ವಿ, ನಮ್ಮ ನೇಪಾಳದ ಸೈನಿಕರು ನಮ್ಮ ದೇಶದಲ್ಲಿ ಸೇವೆ ಮಾಡ್ತಾರೆ, ಮೊದಲಿನಿಂದಲೂ ಸೇವೆ ಮಾಡ್ತಿದ್ದಾರೆ. ನೇಪಾಳದಲ್ಲಿ ದಂಗೆ ಆದಾಗ, ಆ ಮಹಾರಾಜ ಕೊಲೆ ಆದಾಗ ನಮ್ಮ ನೇಪಾಳದ ಸೈನಿಕರು ಎಕ್ಸ್ಪೆಕ್ಟ್ ಮಾಡಿದ್ರು, ಆ ದೇಶಕ್ಕೆ ಕಳಿಸಿದ್ರು, ಮಾಲ್ಡೀವ್ಸಿಗೆ, ಶ್ರೀಲಂಕಾಕ್ಕೆ ಕಳಿಸಿದ್ರು, ಬಾಂಗ್ಲಾದೇಶಕ್ಕೆ ಕಳಿಸಿದ್ರು, ಇಲ್ಲಿ ಸಹಾಯ ಮಾಡ್ಬೋದು ಭಾರತ ಅಂತ. ಮಾಡಲಿಲ್ಲ. ಯಾಕೆ? ಅದು ಹಿಂದೂ ನೇಷನ್. ನಾನು ಕೇಳ್ತೀನಿ ಕ್ವಶನ್ನು, ಈ ಪೊಲಿಟಿಕಲ್ ಪಾರ್ಟೀಸಿಗೆ ನಿಮ್ಮ ರಾಜಕೀಯವೇ ಮುಖ್ಯವೋ ಅಥವಾ ನಮ್ಮ ಸೈನ್ಯ ಮುಖ್ಯವೋ, ದೇಶ ಮುಖ್ಯವೋ? ಆನ್ಸರ್ ಮಾಡಿ. ಸೈನ್ಯನೇ ಬೇಡ ಅಂತ ಹೇಳಿದ್ರು. ಇವನ್ ಇನ್ಫ್ಯಾಕ್ಟ್ ಕೃಷ್ಣ ಮೆನನ್ ಅಂಡ್ Society does not have an answer for it. ಸೈನ್ಯನೇ ಬೇಡ ಅಂತ ಹೇಳಿದಂತ ಕೇಳಿದಲ್ಲಿ ಕರ್ನಲ್ ಮುದ್ರಿ ಅವರಿದ್ದಾರೆ ನಮ್ಮ ಜೊತೆಗೆ. ಮುದ್ರಿ ಸರ್, ಇನ್ನೊಂದು ವಿದ್ಯಮಾನ ನೆನಪಾಗುತ್ತೆ ನನಗೆ. ಐ ಥಿಂಕ್ 2012 ಅನಿಸುತ್ತೆ, ಉತ್ತರಾಖಂಡ್ನಲ್ಲಿ ಫ್ಲ್ಯಾಶ್ ಫ್ಲಡ್ಸ್ ಬಂದಿತ್ತು. ಡೆಹ್ರಾಡೂನ್ನಲ್ಲಿ ಇದ್ದಂಥ ನಾನು ಹೆಲಿಪ್ಯಾಡ್ನಲ್ಲಿ ನಿಂತ್ಕೊಂಡಿದ್ದೆ. ಭಾಳಷ್ಟು ಹೆಲಿಕಾಪ್ಟರ್ಗಳು ಬಂದು ಸರ್ವೈವರ್ಸ್ನ ಇಳಿಸಿ ಖಾಲಿ ಹೋಗ್ತಾ ಇದ್ವು ಮತ್ತೆ ಕರ್ಕೊಂಬರೋದಕ್ಕೆ. ನನಗೆ ಯಾವುದಾದ್ರು ಒಂದು ಹೆಲಿಕಾಪ್ಟರ್ನಲ್ಲಿ ಉತ್ತರಾಖಂಡ್ಗೆ, ಏನಂದರೆ ಬದ್ರಿಗೋ ಕೇದಾರ್ಗೋ ಹೋಗಿ ತಲುಪ್ಕೋಬೇಕು ಅಂತ. ಏರ್ಫೋರ್ಸಿನ ಒಬ್ಬ ಪೈಲಟ್ಟು, ನಾನು ಬ್ಯಾಚ್ ನೋಡಿದೆ, ಹೆಸರು ಕೃಷ್ಣಮೂರ್ತಿ ಅಂತಿತ್ತು. ಬಹುಶಃ ಯಾರೋ ಸೌತ್ ಇಂಡಿಯನ್ ಇದ್ದಾರೆ ಅಂತ. ಕನೆಕ್ಟ್ ಆಗ್ಬೇಕಲ್ಲ. ನಾ ಹೋಗಿ ಅವ್ರಿಗೆ ವहाँ कितने साउथ इंडियंस फंसे होंगे सर ಅಂತ ಕೇಳಿದೆ. ಸಡನ್ಲಿ ಸಿಟ್ಟು ಬಂದುಬಿಡ್ತು. इंडियंस फंसे हैं वहाँ 12,000 हिंदुस्तानी फंसे हैं. ದ್ಯಾಟ್ಸ್ ಹೌ ಅ ಸೋಲ್ಜರ್ ಥಿಂಗ್ಸ್. ಸೈನ್ಯದಲ್ಲಿ ಒಂದು ಯುದ್ಧದ ವಾತಾವರಣ ಇದ್ದಾಗ ನಮ್ಮ ಹಿಂದುಗಡೆ ನಾಗರಿಕ ಸಮಾಜದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಪಾಲಿಟಿಕ್ಸಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಪರಿಣಾಮ ಬೀರುತ್ತೆ. ಅದು ನನಗೆ ಯಾರೋ ಕೇಳ್ತಾರೆ, ವಾಟ್ ಈಸ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ದಿ ಇಂಡಿಯನ್ ಆರ್ಮಿ ಟುಡೇ ಅಂತಂದ್ರೆ, ಇಟ್ ಈಸ್ ನಾಟ್ ದಿ ವೆಪನ್ಸ್, ಎಸ್, ಇಟ್ ಈಸ್ ದ ಸಪೋರ್ಟ್ ದಟ್ ವಿ ಎಂಜಾಯ್ ಫ್ರಮ್ ದಿ ಪಬ್ಲಿಕ್ ಅಂಡ್ ಪೊಲಿಟಿಕ್ಸ್. ದಿಸ್ ಇಸ್ ಅವರ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಎಸ್. ಸೊ ಇದಿಲ್ಲ ಅಂತಂದ್ರೆ, ಈಗ ಸ್ಪೆಸಿಫಿಕ್ ಆಗಿ ಇನ್ಸಿಡೆಂಟ್ ನೋಡಿದಾಗ ಇನ್ನೊಂದು ಕೇಳಿದೆ ನಾನು, ಆಫೀಸರ್ಸ್ ಪಾರ್ಟಿಗಳಲ್ಲಿ ಪಾಲಿಟಿಕ್ಸು ಮತ್ತು ಮಹಿಳೆಯ ಬಗ್ಗೆ ಚರ್ಚೆ ಮಾಡೋದು ನಿಷಿದ್ಧ ಅಂತ. ರಾಜಕಾರಣ ಚರ್ಚೆ ಮಾಡಬಾರದು ಅಂತ. ಕರೆಕ್ಟ್. ವಿ ಡೋಂಟ್ ಸ್ಪೀಕ್. ಪಾಲಿಟಿಕ್ಸ್ ಆಯಿತು, ಲೇಡೀಸ್ ಬಗ್ಗೆ ಆಯಿತು, ಫೈನಾನ್ಸಸ್ ಬಗ್ಗೆ ಆಯಿತು, ಇಂಡಿವಿಜುವಲ್ ಫೈನಾನ್ಸ್, ವಿ ನೆವರ್ ಸ್ಪೀಕ್. ಅದು ಟ್ಯಾಬು ಸಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಈ ಸ್ಪೆಸಿಫಿಕ್ ಒಂದು ಇನ್ಸ್ಟೆನ್ಸ್ ಬಗ್ಗೆ ನಾವೇನು ಚರ್ಚೆ ಮಾಡ್ತಿದ್ದೀವಿ, ಇದ್ರ ಬಗ್ಗೆ ನಾವು ಹೇಳಿದಾಗ, ಸಿದ್ದರಾಮಯ್ಯ ಅವರು ಒಂದು ಚೀಫ್ ಮಿನಿಸ್ಟರ್ ಆಫ್ ಅ ಸ್ಟೇಟ್ ಅಂತ ಪಾಕಿಸ್ತಾನಕ್ಕೆ ಗೊತ್ತಿದೆ. ಹಿ ಈಸ್ ನಾಟ್ ಪಾರ್ಟ್ ಆಫ್ CCS ಅಂತ ನಮಗೆ ಗೊತ್ತು, ಬಟ್ ದೇ ಡೋಂಟ್ ನೋ. ಅದಕ್ಕೆ ಇಂಥ ಒಬ್ಬ ವ್ಯಕ್ತಿ ಇಂಥದ್ದೆಲ್ಲ, ಈ ಹಿಸ್ಟ್ರಿಯನ್ನು ಮಾತಾಡಿದ್ವಿ, ಬಟ್ ಇಂಥ ಒಬ್ಬ ವ್ಯಕ್ತಿ ಇಂಥದ್ರ ಬಗ್ಗೆ ಮಾತಾಡಿದಾಗ ಅಲ್ಲಿ ಒಂದು ಇಟ್ ಸೆನ್ಸ್, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾನಲ್ಲಿ, ಇಟ್ ಸೆನ್ಸ್ ಎ ವೆರಿ ರಾಂಗ್ ಮೆಸೇಜ್. ಅವ್ರು ಆಮೇಲೆ ತಿರುಗ್ಕೊಂಡ್ರು, ಆಮೇಲೆ ಹೇಳಿದ್ರು, ಏನು ಹೇಳಿದ್ರು, ಐ ಡಿಡ್ ನಾಟ್ ಸೇ ದಟ್ ಐ ಶುಡ್ ನಾಟ್ ವೇಜ್ ಎ ವಾರ್, ಬಟ್ ಇಟ್ ಶುಡ್ ಬಿ ಆಸ್ ಅ ಲಾಸ್ಟ್ ರಿಸಾರ್ಟ್ ಅಂತ ಹೇಳಿದ್ರು. ನಮ್ಮಲ್ಲಿ ಯುದ್ಧ ಮಾಡಬೇಕಾದ್ರೆ ಇಂಡಿಯಾ ಸ್ಟೇಟ್ ಹೇಗಿದೆ ಅಂತಂದರೆ, ವಿ ಹ್ಯಾವ್ ಅವರ್ ಓನ್ ನ್ಯಾಷನಲ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ನ್ಯಾಷನಲ್ ಇಂಟ್ರೆಸ್ಟ್. ನಾವು ಯುದ್ಧ ಮಾಡಬೇಕು ಅಂತ ಯಾವಾಗ್ಲೂ ಇಂಡಿಯಾ ಒಂದು ದೇಶ ಯಾರ ಮೇಲೂ ಆಕ್ರಮಣ ಮಾಡಿಲ್ಲ ಇನ್ನೂವರೆಗೂ. ವಿ ಹ್ಯಾವ್ ಆಲ್ವೇಸ್ ಟೇಕನ್ ರಿಟಾಲಿಯೇಟರಿ ಆಕ್ಷನ್. ಯಾವುದು ನಾವು ಇನ್ನೂವರೆಗೂ ಅದಾದ್ಮೇಲೆ ನಾಟ್ ಇವನ್ ಆಸ್ ಅ ಲಾಸ್ಟ್ ರಿಸಾರ್ಟ್, ಇಟ್ ಇಸ್ ನಾಟ್ ಅನ್ ಆಪ್ಷನ್ ಎಟ್ ಆಲ್ ಫಾರ್ ಅಸ್. ಯಾಕಂದ್ರೆ ಅವ್ರ ನ್ಯಾಷನಲ್ ಇಂಟ್ರೆಸ್ಟ್, ನ್ಯಾಷನಲ್ ಆಬ್ಜೆಕ್ಟಿವ್ ಇಲ್ವೇ ಇಲ್ಲ ನಮ್ದು. ಟೆರಿಟೋರಿಯಲ್ ಎಕ್ಸ್ಪಾನ್ಷನ್ ಈಸ್ ನಾಟ್ ಅವರ್ ಏಮ್ ಅಂಡ್ ಆಬ್ಜೆಕ್ಟಿವ್. ಅಂದಮೇಲೆ ನಾವು ಮಾಡೋದನ್ನೇ ಇಲ್ಲ ಅದನ್ನ. ಓನ್ಲಿ ವೆನ್ ಅವರ್ ಓನ್ ಇಂಟೆಗ್ರಿಟಿ, ಬಾರ್ಡರ್ಸ್ ಆರ್ ಥ್ರೆಟೆಂಡ್, ವಿ ರಿಟಾಲಿಯೇಟ್. ಅಲ್ಲಿವರೆಗೂ ನಾವು ಆಸ್ ಅನ್ ಆಪ್ಷನ್ ಆಗಲಿ ಇದಾಗಲಿ ನಾವು ಅದನ್ನ ಎಕ್ಸಸೈಸೇ ಮಾಡಲ್ಲ. ಸೊ ಇಂಥ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಇಟ್ ಸೆಂಡ್ಸ್ ಎ ವೆರಿ ರಾಂಗ್ ಮೆಸೇಜ್ ಅಕ್ರಾಸ್ ದಿ ಬಾರ್ಡರ್. ಯಾಕಂದ್ರೆ ಅವ್ರು ಪಿಕಪ್ ಮಾಡ್ಕೊಂಡು ಅದೇನು ಮಾಡ್ತಾರೆ, ಇದು ಒಂದು ಮಾಡಿಕೊಂಡು ಇದನ್ನೇ ಪ್ಲೇ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಸೊ ಈಗ ಯೂನಿಯನ್ ಗೌರ್ಮೆಂಟ್ ಒಂದು ಇದನ್ನ ಮಾಡಿದ್ದಾರೆ, ಲೈವ್ ಕವರೇಜ್ ಮಾಡಬಾರ್ದು ಅಂತ ಹೇಳಿ ಯಾವುದೇ ಆಪರೇಷನ್ ಬಗ್ಗೆ. ಹಾಗೆ ಇನ್ನೊಂದನ್ನು ಹೊಂದಿಸ್ಬೇಕು. ಏನು ಹೊಂದಿಸ್ಬೇಕು, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಇದ್ದವರು
ಔಟ್ ಆಫ್ ಟರ್ನ್ ಸ್ಪೀಕ್ ಮಾಡಬಾರ್ದು ಅಂತ. ಯಾವುದೇ ಕಾನ್ಸ್ಟಿಟ್ಯೂಷನ್, ಸ್ಪೆಷಲಿ ಚೀಫ್ ಮಿನಿಸ್ಟರ್ಸ್ ಆಗಿರ್ಬೋದು, ಗವರ್ನರ್ಸ್ ಆಗಿರ್ಬೋದು, ಒನ್ ಹೂ ಇಸ್ ನಾಟ್ ಕನೆಕ್ಟೆಡ್ ವಿತ್ ದಿಸ್. ಪಬ್ಲಿಕ್ ಅವ್ರು ಮಾತಾಡ್ತಾರೆ. ನಾವು ಎಷ್ಟೋ ಜನ 140 ಕೋಟಿ ಜನ ಇದ್ದೀವಿ, ನಾವು ಮಾತಾಡ್ತೀವಿ. ಬಟ್ ಒನ್ ಹೂ ಹೋಲ್ಡ್ ಸಮ್ ಅಥಾರಿಟಿ ಆ್ಯಂಡ್ ಸಮ್ ಪೊಸಿಷನ್, ದೇ ಶುಡ್ ಬಿ ರಿಫ್ರೇನ್ಡ್ ಫ್ರಾಮ್ ಇಂಥ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ರಿಸ್ಟ್ರೈನ್ ಮಾಡಬೇಕು ಅಂತ ನನಗನ್ಸುತ್ತೆ. ಎಸ್, ಮಹೇಶ್ ಅವರೇ, ಮಾಧ್ಯಮ ಕೆಲಸ ಮಾಡೋದೇ ಹಾಗೆ. ಪಾಕಿಸ್ತಾನದಲ್ಲಿ ಸೇನೆಯಲ್ಲಿ ಸೈನ್ಯಾಧಿಕಾರಿಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ, ಆರ್ಮಿ ಚೀಫ್ನ ಫ್ಯಾಮಿಲಿ ದೇಶ ಬಿಟ್ಟು ಹೋಗಿದೆ ಅನ್ನೋ ಸುದ್ದಿಗಳನ್ನು ನಾವು ಪ್ರಸಾರ ಮಾಡೋದಿಲ್ಲ. ಹಂಗೆ ಸಿದ್ದರಾಮಯ್ಯನವರ ಹೇಳಿಕೆ ಪಾಕಿಸ್ತಾನಿ ಮೀಡಿಯಾಗೆ ಜ್ಯೂಸಿ ಅನಿಸುತ್ತೆ, ಸಹಜ. ಆದರೆ ಪ್ರಿನ್ಸಿಪಲ್ ಅಪೋಸಿಷನ್ನ ಕಾಂಗ್ರೆಸ್ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದೆಯಲ್ಲ. ಅಲ್ಲ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಮೋಸ್ಟ್ ಸೆನ್ಸಿಬಲ್ ಆಗಿ ಇದರಲ್ಲಿ ಓವೈಸಿ ಮಾತಾಡಿರೋದು. ಅಸಾವುದ್ದೀನ್ ಓವೈಸಿ ಘಟನೆ ನಡೆದಾಗಿನಿಂದ ಇಲ್ಲಿ ತನಕ ಒಂದು ಶಬ್ದನೂ ಆಚೆ ಈಚೆ ಆಗದಂಗೆ ತಮ್ಮ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಇದು ಎರಡು ಆಯಾಮದಲ್ಲಿ ನೋಡಬೇಕು ಅಜಿತ್ ಅವರೇ. ಒಂದು ಮೀರ್ ಜಾಫರು, ಜೈಸಿಂಹ, ಮೀರ್ ಸಾದಕ್ಗಳೆಲ್ಲ ಅನೇಕರ ರೂಪದಲ್ಲಿ ಪುನರ್ ಜನ್ಮ ಆಗಿದ್ದಾರೆ. ದೇಶಕ್ಕೆ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಹೇಗೆ ನಡಿಬೇಕು ಅಂತಕ್ಕಂಥದ್ದು ಕಲಿದೇ ಇರತಕ್ಕಂಥದ್ದು, ಒಂದು ದೇಶಕ್ಕೆ ಅಂತ ಸಂಕಷ್ಟ ಬಂದಾಗ ಹೇಗೆ ಜನ ಎದ್ದು ನಿಲ್ಲಬೇಕು, ಒಂದಾಗಿರಬೇಕು ಅಂತಕ್ಕಂಥದ್ದು ಒಂದು ಸಾಮಾನ್ಯ ಪರಿಜ್ಞಾನ ಇಲ್ದಿರ್ತಕ್ಕಂಥ ಒಂದು ಸಣ್ಣ ನೀಚ ಕೆಲಸವನ್ನು, ಅಷ್ಟು ಸಣ್ಣ ರಾಜಕಾರಣವನ್ನು ಮಾಡ್ತಿರ್ತಕ್ಕಂಥದ್ದು. ಸಿದ್ದರಾಮಯ್ಯನ ಕೇಳ್ಬಿಟ್ಟು ಇದನ್ನ ಮಾಡೋದಿಲ್ಲ. ಅದರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಇರ್ಬೋದು, ತಿಮ್ಮಾಪುರ್ ಇರ್ಬೋದು, ಲಾಡ್ ಇರ್ಬೋದು, ಎಲ್ಲರೂ ಇರ್ತಕ್ಕಂಥದ್ದು ಆ ಹಿಂದೂ ಅಂತಕ್ಕಂಥ ಪದ. ಇವರು ಯಾಕೆ ಇದನ್ನು ಡಿಸೋನ್ ಮಾಡ್ತಿರೋ ಅಂಥದ್ದು? ಪ್ರಶ್ನೆ ಯಾಕೆ ಕೇಳ್ತಿರೋ ಅಂಥದ್ದು? ಪ್ರಶ್ನೆ ಹಿಂದೆ ಇರ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂತಂದರೆ ಆ ಹಿಂದೂ ಫೋಬಿಯಾ, ಆ ಮುಸಲ್ಮಾನರನ್ನ ಓಲೈಸ್ಕೊಡ್ಬೇಕು, ಮುಸಲ್ಮಾನರನ್ನ ಮೆಚ್ಚಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರಶ್ನೆಗಳು ಕೇಳ್ತಿರ್ತಕ್ಕಂಥದ್ದು. ಯಾರೋ ಆ ಹೆಣ್ಮಗಳು ಮಂಜುನಾಥ್ ಅವರ ಮನೆಯವರು ಏನು ಆ ಸುದ್ದಿಯನ್ನು ನೀವು ಪ್ರಕಟ ಮಾಡಿದ್ರಿ, ಹಿಂದೂ ಅಂತ ಕೇಳ್ಬಿಟ್ಟು ಹೇಳಿದ್ರು, ಕಲ್ಮಾ ಓದ್ಬಿಟ್ಟು ಹೇಳಬೇಕು ಅಂತೇಳಿ ಸುನ್ನತ್ತಾಗಿದ್ಯಾ ಅಂತ ನೋಡ್ಬಿಟ್ಟು ಮಾಡಬೇಕು ಅಂತ ಮಾಡಿದ್ರು. ಇದು ಇವ್ರಿಗೆಲ್ಲ ಆಗ್ತಾ ಇರ್ತಕ್ಕಂಥ ಆಪತ್ತಿ. ಮಂಜುನಾಥ್ ಅವರ ಹೆಂಡತಿ ಅದನ್ನು ಹೇಳಿಲ್ಲ. ಭರತ್ ಭೂಷಣ್ ಅವರ ಹೆಂಡತಿಯ ಜೊತೆಗೆ ನಿನ್ನೆ ನಾನು 1.5 ಗಂಟೆ ಚರ್ಚೆ ಮಾಡಿದೆ. 100 ಎಕರೆ ವ್ಯಾಪ್ತಿಯ ದೊಡ್ಡ ಮೈದಾನದಲ್ಲಿ ಘಟನೆ ಆಗಿದೆ. ಒಂದೇ ನಿಮಿಷ ನಾನು ಹೇಳ್ಬಿಡ್ತೀನಿ. 100 ಎಕರೆ ವ್ಯಾಪ್ತಿಯ ದೊಡ್ಡ ಮೈದಾನದಲ್ಲಿ ಘಟನೆ ಆಗಿದೆ. ಆ ಮೈದಾನದ ಉದ್ದಕ್ಕೂ ಕಗ್ಗೊಲೆಗಳು, 26 ಶವಗಳು ಮೈದಾನದ ಉದ್ದಕ್ಕೂ ಆಗಿದೆ. ಒಬ್ಬೊಬ್ಬರಿಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನ್ಯಾಷನಲ್ ಚಾನಲ್ ತೆಗೆದು ನೋಡ್ರಿ, 8-9 ವರ್ಷದ ಮಕ್ಕಳು ಹೇಳ್ತಾ ಇದ್ದಾವೆ. 8-9 ವರ್ಷದ ಮಕ್ಕಳು ಕಲ್ಮಾ ಓದಕ್ಕೆ ಹೇಳಿದ್ರು, ಪ್ಯಾಂಟ್ ಬಿಚ್ಚಿಸ್ ನೋಡಿದ್ರು, ಮಕ್ಕಳು ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರದು ಒಂದೊಂದು ಅನುಭವ. ಆ ಅನುಭವಗಳನ್ನು ಕಣ್ಣಾರೆ ಕಂಡಂಥವ್ರು ಆರ್ ಬಿ ತಿಮ್ಮಾಪುರ್ ಅನವಶ್ಯಕ ಮಾತನಾಡೋ ಅವಶ್ಯಕತೆ ಇರಲಿಲ್ಲ. ಅಲ್ಲ, ಒಂದು ನಿಮಿಷ ಮುದ್ರಿ ಸರ್ ಏನೋ ಆ್ಯಡ್ ಮಾಡ್ತೀನಿ ಅಂತ. ಒಂದೇ ನಿಮಿಷ. ಯಾವುದೇ ರಾಜಕಾರಣಿ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅಲ್ಲಿ ಯಾವುದೋ ಜಾತಿ ಇದನ್ನ ಆಗಿಲ್ಲ ಅಂತ ಹೇಳಿ. ಅಂದ್ರೆ ಅವ್ರೇನು ಹೇಳಿದ್ರು ಅಂತಂದ್ರೆ, ಟೆರರಿಸ್ಟ್ ಬಂದವರು ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಆಗಿಲ್ಲ. ಅಲ್ಲಿ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಆದರೆ ಅಲ್ಲಿ ಇದ್ದಂಥ ಪೊಲೀಸ್ ಸಾಯ್ಬೇಕಾಗಿತ್ತು, ಅಲ್ಲಿದ್ದಂಥ ಶಾಪ್ಕೀಪರ್ಸ್ ಸಾಯ್ಬೇಕಾಗಿತ್ತು, ಅಲ್ಲಿದ್ದಂಥ ಸಾಕಷ್ಟು ಮುಸ್ಲಿಮ್ಸು ಸಾಯ್ಬೇಕಾಗಿತ್ತು, ಹೆಣ್ಮಕ್ಳು ಸಾಯ್ಬೇಕಾಗಿತ್ತು, ಆಮೇಲೆ ಮಕ್ಕಳು ಸಾಯ್ಬೇಕಾಗಿತ್ತು. ಅಂದ್ರೆ ಇಟ್ ಹ್ಯಾಸ್ ಬೀನ್ ಸಿಲೆಕ್ಟಿವ್ ಫೈರಿಂಗ್. ಅಂದ್ರೆ ಇಟ್ ಇಸ್ ಎ ಡಿಸ್ಕ್ರಿಮಿನೇಟ್ ಫೈರಿಂಗ್, ಡೆಲಿಬರೇಟ್ ಫೈರಿಂಗ್. ಅವರು ಬಹಳ ಇವತ್ತು ಏನು ಈ ಸಮಸ್ಯೆ ನೋಡ್ತಾ ಇದ್ದೀವಿ, ಕಾಶ್ಮೀರ್ ಸಮಸ್ಯೆಯ ಮೂಲ ಕಾರಣನೇ ಕಾಂಗ್ರೆಸ್, ನೆಹರು. ಇತಿಹಾಸ ಬೇಡ ರೀ, ಇತಿಹಾಸವನ್ನು ಯಾರು ಮರಿಬಾರ್ದು. ಇತಿಹಾಸವನ್ನ ಯಾರು ಮರೀತಾನೆ ಅವನ ವರ್ತಮಾನವನ್ನ ಸರಿಗಿರಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ಸಿನ ಈ ಡಬಲ್ ಸ್ಟ್ಯಾಂಡರ್ಡ್. ಇವರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು CWCದು ರೆಸೊಲ್ಯೂಷನ್ ಅನ್ನ ಹೇಳಿದ್ರು. ಜಯರಾಮ್ ರಮೇಶ್ ಅವರು ಯಾರನ್ನೂ ಮಾತನಾಡಬೇಡಿ ಅಂತ ಹೇಳಿದ್ರು. ಗೊತ್ತಾಯ್ತಾನೆ, ಒಬ್ಬ ಕನಿಷ್ಠ 50 ವರ್ಷ ರಾಜಕಾರಣದಲ್ಲಿ ಇದ್ದಂಥವ್ರು, ಸಾರ್ವಜನಿಕ ಬದುಕಿನಲ್ಲಿದ್ದಂಥವ್ರಿಗೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ? ದೇಶಕ್ಕೆ ಸಂಕಷ್ಟ ಬಂದಾಗ ನಾನು ಹೆಂಗೆ ನಡ್ಕೋಬೇಕು ಅನ್ನೋಂಥದ್ದು. ಅದಕ್ಕೇನಾದ್ರು ಬೇರೆಯವರಿಂದ ಹೇಳಿಸ್ಕೋಬೇಕಾ? ಅಮೆರಿಕಾದಲ್ಲಿ ಟ್ವಿನ್ ಇದ್ರ ಬ್ಲಾಸ್ಟ್ ಆಯಿತು, ನೀವು ಆಮೇಲಿಂದ ಮಾಡ್ರಿ, ಪಾರ್ಲಿಮೆಂಟ್ ಸೆಷನ್ ಬಂದಾಗ 100 ಪ್ರಶ್ನೆ ಕೇಳ್ರಿ, ಏನು ಸೆಕ್ಯೂರಿಟಿ ಬ್ರೀಚ್ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಕೇಳಬೇಡ ಅಂತ ನಾನು ಯಾರು ಹೇಳಿದ್ದು? ನಿಮ್ಮ ಅಭಿಪ್ರಾಯ ಈಗ ಮಾತಾಡೋದು ಬೇಡ ಅನ್ನೋದು ನಿಮ್ಮ ಅಭಿಪ್ರಾಯ. ನಾನೇನಾದ್ರು ಕರ್ನಲ್ ಮುದ್ರಿ ಅವರು ಹೇಳಿದ್ರು ಇದು ಸರಿಯಾದ ಸಮಯ ಅಲ್ಲ ಅದನ್ನ ಚರ್ಚೆ ಮಾಡೋದಕ್ಕೆ. ಏಕೀಕೃತವಾಗಿ ಒಂದಾಗಿರ್ಬೇಕಲ್ವಾ ಇಡೀ ದೇಶದಲ್ಲಿ? ಅಲ್ರಿ 26/11 ಆದಾಗ ನೀವು ಪ್ರಶ್ನೆ ಕೇಳಿರ್ಲಿಲ್ವಾ? ಅಲ್ಲಿ ಇನ್ನೂ ಅಟ್ಯಾಕ್ ನಡೀತಾ ಇತ್ತು, ಭಯೋತ್ಪಾದಕರು ಎಲಿಮಿನೇಟ್ ಕೂಡ ಆಗಿರ್ಲಿಲ್ಲ, ಆಗ್ಲೇ ಮಾತಾಡೋದಕ್ಕೆ ಶುರು ಮಾಡಿರ್ಲಿಲ್ವಾ ನೀವು? ಭದ್ರತಾ ವೈಫಲ್ಯ ಆಯಿತು,
ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತು. ಇಂಟೆಲಿಜೆನ್ಸ್ ಅಲ್ಲ, ಅವತ್ತಿನ ದಿನ ಯಾವಾಗ ಪಾಕಿಸ್ತಾನದ ಬೆನ್ನು ಮೂಳೆಯನ್ನು ಮುರಿತೀನಿ ಅಂತ ಸೈನ್ಯ ಹೊರಟಂಥ ಸಂದರ್ಭದ ಒಳಗಡೆ ಅವರಿಗೆ ಹೋಗೋಕ್ಕೆ ಅವಕಾಶ ಕೊಡದೆ ಅಂತಂಥದ್ದು. ಇವರು ಇವತ್ತು ಲಾರ್ಡ್ ಮಾತಾಡ್ದಲ್ಲ 1.5 ಗಂಟೆ ಅಂತ ಹೇಳ್ಬಿಟ್ಟು, NH ದಿನ ನೀವು ಮಾನಸರಿಂದ, ಹರಿಯಾಣ ಮಾನಸರಿಂದ ಬಟ್ಲಾ ಎಲ್ಲಿಗೆ ಓರಿಯೆಂಟ್ ಇಲ್ಲಿಗೆ ತಾಜ್ ಆಫೀಸ್ ಕರೀಲಿಕ್ಕೆ ಎಷ್ಟು 1.5 ದಿನ ಮಾಡಲಿಲ್ಲ ಇವರು? NH ಲೋಡೆಡ್ ಆಗಿತ್ತಲ್ವಾ ಮಾನಸರದಲ್ಲಿ, ಹರಿಯಾಣ ಮಾನಸರದಲ್ಲಿ. ಇದು ನಮ್ಮ ದೇಶದ ಹಣೆ ಬರ, ನಮ್ಮ ದೇಶದ ಗೊತ್ತೈತೆ ದುರಂತ. ಇವತ್ತು ನಾನು ಹೇಳ್ತೇನೆ, ಇಡೀ ಇಷ್ಟು ದೇಶದ ಒಳಗಡೆ ಇವತ್ತು ಕಳೆದ 10 ವರ್ಷಗಳಲ್ಲೇ ಇಷ್ಟು ಪರಿವರ್ತನೆ ಮಾಡಿದಂಥದ್ದು ಜಗತ್ತು ಭಾರತ ಜೊತೆ ನಿಂತಿರುವಂತ ಕಾಲದಲ್ಲಿ. ನಾನು ಹೇಳೋದು ಸಿದ್ದರಾಮಯ್ಯ ಕೇಳಿ ಯಾರು ಯುದ್ಧ ಮಾಡ್ತಾರೆ? ಲಾಸ್ಟ್ ಬಂತು ಯಾರು ಕೇಳ್ತಾರೆ? ಆದ್ರೆ ಒಬ್ಬ ಮುಖ್ಯಮಂತ್ರಿ ಆದಂತ ಸಂವಿಧಾನವನ್ನು ತೆಗೆದುಕೊಂಡು ಪ್ರಮಾಣ ಮಾಡುವಂತವ್ರಿಗೆ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಬರ್ತೀನಿ ರೀ ಪ್ರಶಾಂತ್. ಯತ್ನಾಳರ ವಿಷಯದಲ್ಲಿ ಮಾತಾಡುವಾಗ ಅನೇಕ ಸಲ ಅಂತೀವಿ ನಾವು, ಸ್ವಲ್ಪ ಮಾತಿನ ಮೇಲೆ ಕಂಟ್ರೋಲ್ ಇರಬೇಕು. ಕಂಟ್ರೋಲ್ ತಪ್ಪೇನೇನೋ ಆಗ್ಬಿಡ್ತಾರೆ. ಬಹಳ ಜನರಿಗೆ ಸಮಸ್ಯೆ ಇದೆ. ಅಜಿತ್, ನಮ್ಮ ರಾಜ್ಯದ ಎರಡೂ ರಾಜಕೀಯ ಪಕ್ಷಗಳ ನಾಯಕರ ಹೇಳಿಕೆ ನೋಡಿದರೆ ಹಾಗೆ ಅನ್ಸುತ್ತೆ. ಇನ್ಕ್ಲೂಡಿಂಗ್ ನಾನು ಸಿದ್ದರಾಮಯ್ಯನವರಿಂದ ಹಿಡಿದು ಯಾಕಂದರೆ ಕೆಲವು ವಿಷಯಗಳಲ್ಲಿ ಎಕ್ಸ್ಪರ್ಟೀಸ್ ಶುಡ್ ಸ್ಪೀಕ್. ಎಲ್ಲ ವಿಷಯದಲ್ಲೂ ನಾನಂದರೆ ಈಗ ಐ ವುಡ್ ಲೈಕ್ ಆ್ಯಸ್ ಎ ವ್ಯೂವರ್ ಇರಲಿ, ಆ್ಯಸ್ ಎ ಕನ್ನಡಿಗ ಇರಲಿ, ಆ್ಯಸ್ ಎ ದೇಶದ ನಾಗರಿಕ ಇರಲಿ, ನಮ್ಮ ಕರ್ನಲ್ ಮುದ್ರಿ ಏನು ಮಾತಾಡ್ತಾರೆ, ಕರ್ನಲ್ ಸುದರ್ಶನ್ ಏನು ಮಾತಾಡ್ತಾರೆ, ಬೇರೆ ಸೇನಾಧಿಕಾರಿಗಳು ಏನು ಮಾತಾಡ್ತಾರೆ, ಅವ್ರ ಬಗ್ಗೆ ಇರುತ್ತೆ. ಎಲ್ಲದರಲ್ಲೂ ನಮ್ಮ ರಾಜಕಾರಣಿಗಳಿಗೆ ಏನಂದರೆ ಖಯಾಲಿ ಇಷ್ಟಿದೆ ಅಲ್ಲ, ನಮ್ಮದೊಂದು ಒಪಿನಿಯನ್ನಲ್ಲಿ ಅದರಲ್ಲಿ ನಮ್ಮದು ಒಂದು ಸ್ವಲ್ಪ ತಪ್ಪಿದೆ. 24x7 ನ್ಯೂಸ್ ಚಾನಲ್ಸ್ಗಳು ಕೂಡ ಈ ರೀತಿಯ ಕ್ರೈಸಿಸ್ ಸಮಯದಲ್ಲಿ ನಾವು ಏನು ತೋರಿಸ್ಬೇಕು, ಏನು ತೋರಿಸಬಾರ್ದು ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ ನನ್ನ. ಈಗ ಸಿದ್ದರಾಮಯ್ಯ ನಾವು ಮಾತಾಡೋದು ಪ್ರಶಾಂತ್ ಬರ್ತಾ ಒಂದು ಮೀಡಿಯಾ ಅಂತ ಹೇಳಿ, ಒಂದು ನಿಮಿಷ ಮಹೇಶ್ವರ್, ನಾನು ಮಾತಾಡ್ತೀನಿ, ಮಾತಾಡಿ. ಈಗ ಸಿದ್ದರಾಮಯ್ಯನವರು ಆಂಟಿ ವಾರ್ ಹೇಳಿಕೆಗಳೇನು ಹೊಸ್ತಲ್ಲ ಅಲ್ಲ. ಅನೇಕ ಬರೀತಾರಲ್ಲ, ಬಂದೂಕಿನ ನಳಿಕೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಲಿ ಅಂತ. ಈಗ ನೋಡಿ, ಅನೇಕ ಬಾರಿ ಈಗ ಅಫ್ಜಲ್ ಗುರು ನಾನು ಹುಬ್ಳಿಯಲ್ಲಿ ಕುಳಿತಾಗ ಅನಿಸ್ತಾ ಇತ್ತು, ಇವ್ರು ಯಾಕೆ ಇದನ್ನು ವಿರೋಧಿಸ್ತಾ ಇದ್ದಾರೆ ಅಂತ. ವೆನ್ ಐ ಕವರ್ಡ್ ಸುಪ್ರೀಂ ಕೋರ್ಟ್, ದೇ ಹ್ಯಾವ್ ಅ ಸ್ಟ್ಯಾಂಡ್. ಮರಣದಂಡನೆ ಬಗ್ಗೆ ಅವ್ರದ್ದೊಂದು ಸ್ಟ್ಯಾಂಡ್ ಇದೆ. ಅದಕ್ಕೊಂದು ತಾತ್ವಿಕವಾಗಿ ವಿರೋಧ. ನಾನು ಹಾಗಾಗಿ ಸಿದ್ದರಾಮಯ್ಯನವರ ಹೇಳಿಕೆ ನಾನು ತಾತ್ವಿಕವಾಗಿ ಅದನ್ನು ವಿರೋಧ ವ್ಯಕ್ತಪಡಿಸಲ್ಲ. ನಾವು ಯುದ್ಧ ಬೇಡಪ್ಪ ಅಂತ ಹೇಳೋದು. ಆದರೆ ಯಾವ ಸಂದರ್ಭದಲ್ಲಿ ನೀವು ಯಾವ ಪೊಸಿಷನ್ನಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿದ್ದೀರಿ, ನಿಮ್ಮ ಹೇಳಿಕೆ, ಈಗ ನಾನಿಲ್ಲಿ ಕೂತ್ಕೊಂಡಿದ್ದೀನಿ, ನನ್ನ ಯಾವುದೇ ಹೇಳಿಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಶ್ಚಿತವಾಗಿ ಚರ್ಚೆ ಆಗುತ್ತೆ, ನಿಮ್ಮದು ಚರ್ಚೆ ಆಗುತ್ತೆ, ರಮೇಶ್ ಬಾಬು ಅವ್ರದ್ದು ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾವೇನು ಹೇಳಿಕೆ ಕೊಡಬೇಕು ಒಬ್ಬ ಮುಖ್ಯಮಂತ್ರಿಯಾಗಿ? ಈಗ RB ತಿಮ್ಮಾಪುರ್ ಅವರೇನಲ್ಲಿ ಹೋಗಿ ನೋಡೋದವರಲ್ಲ, ಹಿ ಈಸ್ ನಾಟ್ ಎಕ್ಸ್ಪರ್ಟ್ ಇನ್ ದ್ಯಾಟ್. ಅಲ್ಲಿ ಏನು ನಡೀತು ಅಂತಕ್ಕಂಥದ್ದು. ಈಗ ಕಾಂಗ್ರೆಸ್ ಪಾರ್ಟಿಯಲ್ಲೇ ಡಿಫೆನ್ಸ್ ಎಕ್ಸ್ಪರ್ಟ್ಸ್ಗಳಿದ್ದಾರೆ. ಈಗ AK ಆಂಟನಿ ಬಂದು ಮಾತಾಡಿದ್ರಪ್ಪ, ಏನೋ ಸುದೀರ್ಘ ಅವಧಿಯವರೆಗೆ ರಕ್ಷಣಾ ಸಚಿವರಾಗಿದ್ದರು. ವಿ ವಿಲ್ ಲಿಸನ್ ಟು ಹಿಮ್. ಏನು ಚಿದಂಬರಂ ಏನೋ ಮಾತಾಡಿದ್ರು, ಕೇಂದ್ರ ಗೃಹ ಸಚಿವರಾಗಿದ್ದರು ಸುದೀರ್ಘ ಅವಧಿಯವರೆಗೆ. RB ತಿಮ್ಮಾಪುರ್ಗೆ ಏನು ಎಕ್ಸ್ಪರ್ಟೈಸ್ ಇರುತ್ತೆ? ಸಂತೋಷ್ ಲಾಡ್ ಬಗ್ಗೆ ಕೂಡ ನನಗೆ ಸಂತೋಷ್ ಲಾಡ್ ಬಗ್ಗೆ ಭಾಳ ಒಂದು ಗೌರವ ಇದೆ. ಆದರೆ ನೀವು ಏನು ಹೇಳಿಕೆ ಇವತ್ತು ನೋಡಿ, ಸೆಕ್ಯೂರಿಟಿ ಫೇಲ್ಯೂರ್, ಇಂಟೆಲಿಜೆನ್ಸ್ ಲ್ಯಾಬ್ಸ್, ಡೆಫಿನೆಟ್ಲಿ ನೀವು ಪೊಲಿಟಿಕಲ್ ಪಾರ್ಟಿಗಳು ಮಾತಾಡಿ, ನಥಿಂಗ್ ರಾಂಗ್ ಇನ್ ದ್ಯಾಟ್. ಹೌದು. ಯಾಕಂದರೆ ನೀವು ಕರ್ನಲ್ ಮುದ್ರಿ ಅವ್ರು ಹೇಳ್ತಾ ಇದ್ರು, ಐ ಡೋಂಟ್ ಎಂಡೋರ್ಸ್ ದ್ಯಾಟ್. ಇಲ್ಲ, ಎಲ್ಲರನ್ನ ಹೇಳಿಕೆ ಕೊಡೋದ್ರೆ ದಿಸ್ ಇಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ. ನೀವು ಯಾರನ್ನೂ ಹೇಳಿಕೆ ಕೊಡೋದ್ರೆ ಅಲ್ಲ, ನಾನು ಅದನ್ನು ಹೇಳ್ತಿಲ್ಲ, ನಾನು ಅಬ್ಸಲ್ಯೂಟ್ ಅಂತ ಹೇಳ್ತಾ ಇಲ್ಲ. ಮತ್ತೆ ಇನ್ನೇನು ಏನು ಬೇಕಾದ್ರೆ ಮಾತಾಡ್ಬೋದು, ಫ್ರೀಡಮ್ ಕೊಟ್ಬಿಟ್ಟಿದ್ದೀವಿ ಅಂತ ಅಬ್ಸಲ್ಯೂಟ್ ಆದಾಗ ದೇಶ ಇದು ಇಂಟ್ರೆಸ್ಟ್ಗಿಂತ ನಮ್ದು ಮಾತುಗಳಿದ್ದಾನೆ. ಭದ್ರತೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರೆ ಏನು ಬೇಕಾದ್ರೂ ಮಾತಾಡ್ದಂಗ ಅದು ಹಂಗಂತಲ್ಲ. ಭದ್ರತೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರೆ ಏನು ಬೇಕಾದ್ರೂ ಮಾತಾಡ್ದಂಗ ಕೇಳಿ ಯಾಕೆ ಕೇಳ್ತಾರೆ? ಈಗ ನನಗೂ ಇರ್ತಕ್ಕಂಥ ಪ್ರಶ್ನೆ, ಆ 5.5 ಕಿಲೋಮೀಟರ್ ಟ್ರೆಕ್ ಮಾಡಿ ಹೋದ್ಮೇಲೆ ಯಾಕಪ್ಪ ಒಂದು ಗನ್ ಫೈಟ್ ಆಗಿದೆ? ಈ ಕ್ಲಾರಿಫಿಕೇಶನ್ ಕೊಡ್ರಿ. ಈ ಪ್ರಶ್ನೆ ಇರೋದೆ. ಆದ್ರೆ ಉಳಿದ ಹೇಳಿಕೆಗಳನ್ನ ನನಗನ್ಸುತ್ತೆ ರಾಜಕಾರಣಿಗಳು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. 2 ತಾಸು ಎಲ್ಲಿ ಬೇಕಾಯ್ತು ಅಂತ ಸಂತೋಷ್ ಲಾಡ್ ಕೇಳಿದ್ರು. ನಿಮ್ಗಂದ್ರೆ ಏನು ಹೆಲಿಕಾಪ್ಟರ್ ಹಿಂಗೆ ಗನ್ ಫೈಟ್ ಆದ ತಕ್ಷಣ ಹೆಲಿಕಾಪ್ಟರ್ ಕಳಿಸ್ತೀರಾ? ಹೆಲಿಕಾಪ್ಟರ್ ಆನ್ ಮಾಡಕ್ಕೆ 2 ನಿಮಿಷ, ಅಲ್ಲಿ ಹೋಗಕ್ಕೆ 2 ನಿಮಿಷ ಸಾಕು. 4 ನಿಮಿಷದಲ್ಲಿ ಪಾಲಿಟಿಷಿಯನ್ ಶುಡ್ ಕನ್ಸ್ಟ್ರೈನ್ ದೆಮ್ಸೆಲ್ವ್ಸ್. ನಾವೊಂದು ಇದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಬ್ಬ ರಾಜಕಾರಣಿ 2 ನಿಮಿಷದಲ್ಲಿ ಅವ್ರ ಕಾರ್ ತರಿಸ್ಲಿ ನೋಡೋಣ, ಡ್ರೈವರ್ ಬರಲಿ 2 ಮಿನಿಟ್ಸ್. ಎಸ್ ಮುದ್ರಿ ಸರ್, ಮುದ್ರಿ ವೈಸರ್ ಅಂಡ್ ಬಾಲ್ ಏನಿದೆ, ಇದು ಯಾವುದೋ ಒಂದು ಹೇಳಿಕೆ ಆಗಲೆಲ್ಲ ಬಂದಿದೆ. ಏನಂತಂದ್ರೆ ಅದು ಆಕ್ಚುಲಿ ಜೂನಲ್ಲಿ ಜುಲೈಲ್ಲ ಶುರು ಆಗಬೇಕಾಗಿತ್ತು, 2 ಡೇಸ್ ಮುಂಚೆ ಹೆಂಗೆ ಶುರು ಆಯ್ತು. ಐ ಡೋಂಟ್ ಥಿಂಕ್ ಎನಿ ರಿಸ್ಟ್ರಿಕ್ಷನ್ಸ್ ಇದೆ ಅಂತ ನನಗೆ ಅನ್ಸಿಲ್ಲ ಅಲ್ಲಿ. ಅದು 365 ಡೇಸ್ ಓಪನ್ ಇದೆ. ಅದು ಹೋಗಿದ್ದಾರೆ ಜನ. ಹಾ, ಅಲ್ಲಿ ಅದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಎಸ್, ಒನ್ ಥಿಂಗ್ ಇಸ್ ದೇಟ್ ಯುನಿಫೈಡ್ ಕಮಾಂಡ್ ಅಲ್ಲಿ ಯಾವ ಗ್ರಿಡ್ ಅಲ್ಲಿ ಅದು ಬರುತ್ತೆ,
ಅದನ್ನ ಥಿಂಗ್ ಈಸ್ ನಾವು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತೀವಿ, ಕರೆಕ್ಟ್. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗೋದು ಇದ್ದೇ ಇರುತ್ತೆ, ಯಾವುದೇ ಇದರಲ್ಲೇನು ಯಾವುದೇ ದೇಶದಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ದಟ್ ಇಸ್ ಔಟ್ ಆಫ್ 100 ಎನ್ಕೌಂಟರ್ಸ್ 10% ಒಂದು ಫೇಲ್ ಆಗೋದು. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಲ್ಲ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ರೆ ಈಗ 3 lakh ಒಂದು ಆರ್ಮ್ ಫೋರ್ಸಸ್ ಏನಿದೆ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ಗಿಂತ ದಿಸ್ ಇಸ್ ಸೆಕ್ಯೂರಿಟಿ ಡಿಪ್ಲಾಯ್ಮೆಂಟ್ ಯಾಕೆ ಇರಲಿಲ್ಲ? ದಿಸ್ ಇಸ್ ಅ ಸಿಂಪಲ್ ಕ್ವೆಶ್ಚನ್. ಈವನ್ ಸೆಕ್ಯೂರಿಟಿ ಆಲ್ಸೋ. ಈಗ ಇಂಟೆಲಿಜೆನ್ಸ್ ಫೇಲ್ಯೂರ್ ವಿ ಆಲ್ ಡಿಪೆಂಡ್ ಆನ್ ದ ಟೆಕ್ನಿಕಲ್ ಇಂಟರ್ಸೆಪ್ಟ್ಸ್ ಅಲ್ವಾ? ನಿಮ್ಗೆ ಹ್ಯೂಮನ್ ಇಂಟೆಲಿಜೆನ್ಸ್ ಇರುತ್ತೆ, ಟೆಕ್ನಿಕಲ್ ಇಂಟರ್ಸೆಪ್ಟ್ಸ್ ಇರುತ್ತೆ, ಮೇ ಬಿ ಸಮ್ ಫೇಲ್ಯೂರ್ ಇಸ್ ದೇರ್. ಆದರೆ ಜನ ಕೇಳ್ತಿರ್ತಕ್ಕಂಥ ಒಂದು ತಾತ್ವಿಕ ಪ್ರಶ್ನೆ ಏನಂದ್ರೆ ಅಲ್ಲಿ ಸೆಕ್ಯೂರಿಟಿ ಡಿಪ್ಲಾಯ್ಮೆಂಟ್ ಯಾಕೆ ಏನಂತಂದ್ರೆ, ಬಟ್ ಅದರ ಅರ್ಥ ಅದೇ ಒಂದು ದೊಡ್ಡ ಪ್ರಶ್ನೆ ಅಂತಲ್ಲ. ಟ್ರೂಪ್ಸ್ ಟು ಟಾಸ್ಕ್ ಇದ್ದಾಗ ಎವ್ರಿ ಇಂಚ್ ಆಫ್ ಲ್ಯಾಂಡ್ ವಿ ಕಾನ್ ಪ್ರೊಟೆಕ್ಟ್. ಹಂಗಿದ್ರೆ ಕಾಗಿಲ್ ಆಗ್ತಿರ್ಲಿಲ್ಲ. ದಟ್ ಇಸ್ ದ ಆನ್ಸರ್. the thing is ಕ್ವೆಶ್ಚನ್ ಕೇಳಬೇಡಿ, ಅಪ್ರಿಶಿಯೇಟ್ ಮಾಡಬಹುದಾಗಿತ್ತು. ಆಕ್ಚುಲಿ ಜನಗಳ ಕಲ್ಪನೆ ಏನಿದೆ ಅಂದ್ರೆ ಇನ್ನು ಹಳೇದ ಆರ್ಮಿ ಕಂಟ್ರೋಲ್ ಅಲ್ಲಿ ಇದೆ JNK ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಲೆಕ್ಷನ್ ಆಗಿದೆ, ಗವರ್ಮೆಂಟ್ ಇದೆ, ಸ್ಟೇಟ್ ಗವರ್ಮೆಂಟ್. ಸಫಿಷಿಯಂಟ್ ಟೈಮ್ ಕೊಡಿ. ರಮೇಶ್ ಬಾಬು ಅವರೇ, RB ತಿಮ್ಮಾಪುರ್ ಹಂಗೆ ಯಾಕೆ ಮಾತಾಡಿದ್ರು, ಸಂತೋಷ್ ಲಾಡ್ ಹಂಗೆ ಯಾಕೆ ಮಾತಾಡಿದ್ರು? ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮುಸ್ಲಿಂ ಸಮುದಾಯ ನಿಮ್ಮ ದೊಡ್ಡ ವೋಟ್ ಬ್ಯಾಂಕ್ ಆಗಿದೆ. ಮುಸ್ಲಿಂ ಟೆರರಿಸ್ಟ್ಗಳು ಹಿಂದೂಗಳನ್ನು ಹುಡುಕಿ ಕೊಂದರು ಅನ್ನುವ ನರೇಟಿವ್ ನಿಮ್ಮ ವೋಟ್ ಬ್ಯಾಂಕನ್ನು ಹರ್ಟ್ ಮಾಡುತ್ತೆ. ಯು ರಶ್ ಟು ಪ್ರೊಟೆಕ್ಟ್ ಇಟ್. ಆದರೆ ನಂದು ಒಂದು ಏನಂದರೆ, ಹಾಗೆ ಮಾಡುವ ಮೂಲಕ ಒಂದು ಇಂಟ್ರಾಸ್ಪೆಕ್ಷನ್ಗೂ ಅವಕಾಶ ಕೊಡ್ತಾ ಇಲ್ಲ ನೀವು ಆ ಸಮುದಾಯಕ್ಕೆ. ನಮ್ಮಲ್ಲಿ ಏನೋ ತಪ್ಪಾಗ್ತಿದೆಯಾ, ಯಾಕೆ ಹಿಂಗಾಗ್ತಿದೆ ಅನ್ನುವ ಆತ್ಮಾವಲೋಕನ ಒಂದು ಸಮುದಾಯದಲ್ಲಿ ಆಗಬೇಕು. ಅದಕ್ಕೂ ಅವಕಾಶ ನೀವು ಕೊಡ್ತಾ ಇಲ್ಲ ಅಂತ ನಾನು ಹೇಳೋದು. ಬಹುತೇಕ ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ಕೊಂಡು ಅದಿರಲಿ, ಯಾಕೆಂದರೆ ಜನ ತೀರ್ಮಾನ ಮಾಡ್ತಾರೆ. ವೀವರ್ಸ್ ಇದ್ದಾರೆ, ನಮಗೆ ಎಲ್ಲ ಸಮುದಾಯದವರು ವೋಟರ್ಸ್ ಇದ್ದಾರೆ. ಒಂದೇ ಸಮುದಾಯ ಬೇಕಂತ ಹೋಗ್ತಾ ಇರ್ತಕ್ಕಂಥವ್ರು BJPಯವರು. ಆಮೇಲೆ ಅದಕ್ಕೆ ಬರ್ತೀನಿ. ಈಗ 3 ಜನ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ, ನಾನು ಅದಕ್ಕೆ ಉತ್ತರ ಕೊಟ್ಬಿಟ್ಟು ಮತ್ತೆ ನಿಮ್ಮ ಪ್ರಶ್ನೆಗೂ ಉತ್ತರವನ್ನು ಕೊಡ್ತೀನಿ. ನನ್ನ ಸ್ನೇಹಿತರಾಗಲೇ ಮಾತಾಡ್ತಾ ಕೆಲವೊಂದು ವಿಚಾರ ಪ್ರಸ್ತಾಪ ಮಾಡಿದ್ರು, ನಮ್ಗೆ ಪೆನ್ಷನ್ ಕೊಡ್ತಾ ಇಲ್ಲ ಅದು ಇದು ಅಂತೇಳಿ. ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನಿನಲ್ಲಿ ಬಜೆಟ್ನ 1947 ನೆಹರೂರವರ ಕಾಲದಿಂದ ಇಲ್ಲಿಯವರೆಗೆ ಒಟ್ಟಾರೆ ಬಜೆಟ್ಟು ಮೋರ್ ದೆನ್ 10% ಅಲೋಕೇಶನ್ನು ಡಿಫೆನ್ಸ್ಗೆ ಕೊಡ್ತಾ ಇದ್ದಾರೆ. ಅದು ಬಿಕಾಸ್ ಆಫ್ ಇದು ಕಾನ್ಫಿಡೆನ್ಷಿಯಲ್ಲು ಸೀಕ್ರೆಟ್ ಅನ್ನೋ ಕಾರಣಕ್ಕೆ ಚರ್ಚೆನೇ ಆಗಲ್ಲ. ಅದೇನೇನಾಗ್ತಾ ಇದೆ ಅದೆಲ್ಲ ಇನ್ನೊಂದು ಸಂದರ್ಭದಲ್ಲಿ ಮಾತಾಡೋಣ, ಇವತ್ತಿನ ವಿಷಯ ಅಲ್ಲ. ಮತ್ತು ಈ ಸಲ ಬಜೆಟಲ್ಲಿ 6,80,000 ಕೋಟಿ ರೂಪಾಯಿ ಡಿಫೆನ್ಸ್ಗೆ ಕೊಟ್ಟಿದ್ದಾರೆ. ಔಟ್ ಆಫ್ ದಟ್ಟು 25% ಬರೀ ಪೆನ್ಷನ್ಗೆ ಹೋಗುತ್ತೆ. ಅದು ಚರ್ಚೆ ಬೇರೆ ಸಂದರ್ಭದಲ್ಲಿ ಮಾತಾಡ್ತಾನೆ, ಅದು ಜನಕ್ಕೆ ಬಿಡ್ತೀನಿ ತೀರ್ಮಾನಕ್ಕೆ. ಮತ್ತು ಕರ್ನಲ್ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಸಾಂವಿಧಾನಿಕ ಹುದ್ದೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಬೇಕು. ನಾನು ಸ್ವೀಕಾರ ಮಾಡ್ತೀನಿ. ಈ ಥರದ ಕೆಲವು ಡಿಪ್ಲೊಮೆಟಿಕ್ ಇದನ್ನು ವಿಚಾರಗಳನ್ನ ಚರ್ಚೆ ಆಗಬೇಕಾಗತ್ತೆ. ಯಾಕೆಂದರೆ ಸಾರ್ವಜನಿಕವಾಗಿ ನಾವು ಮಾತಾಡಿದಾಗ ಅದ್ರ ಮೇಲೆ ಏನೇನು ಅದ್ರ ಮೇಲೆ ಬೈಫರ್ ಅಥವಾ ಇದು ರಿಫ್ಲೆಕ್ಟ್ ಆಗ್ಬೋದು ಅಂತ ನಾವು ಯೋಚನೆ ಮಾಡ್ಕೊಂಡು ಮಾತಾಡಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ನಾನು ಸ್ವೀಕಾರ ಮಾಡ್ತೀನಿ. ಮತ್ತು ನನ್ನ ಸ್ನೇಹಿತರಾದಂಥ BJP ಸ್ನೇಹಿತರು ಆಗಲೇ ಮಾತಾಡ್ತಾ ಎಂಥದ್ದು ಒಂದು ಪದ ಬಳಸೋದು, ಮೀರ್ ಸಾದಿಕ್ ಅನ್ನೋ ಪದ ಬಳಸೋದು ನಾನು ಭಾಳ ವೆಲ್ಕಮ್ ಮಾಡ್ತೀನಿ. ಯಾಕೆಂದರೆ ಇಂಡಿಯಾದಲ್ಲಿ ಬ್ರಿಟಿಷ್ ಜೊತೆ ಶಾಮೀಲಾಗಿ ಮೀರ್ ಸಾದಿಕ್ DNA ಇಟ್ಕೊಂಡಿರ್ತಕ್ಕಂಥ BJPಯವರು. ಹಾಗಾಗಿ ಇಂಡಿಯಾಗೆ ಸ್ವಾತಂತ್ರ್ಯ ಬರ್ಕೊಡ್ದು, ತ್ರಿವರ್ಣ ಧ್ವಜ ಇರ್ಕೊಡ್ದು, ಈ ದೇಶಕ್ಕೆ ಸಂವಿಧಾನ ಇರ್ಕೊಡ್ದು, ಇವೆಲ್ಲ ಪ್ರತಿಪಾದನೆ ಮಾಡ್ಕೊಂಬಂದಂಥ BJPಯವರಿಗೆ ಆ DNA ಮೀರ್ ಸಾದಿಕ್ DNA ಬಂದ್ಬಿಟ್ಟಿದೆ. ಹಾಗಾಗಿ ಅದು ಸ್ವಾಭಾವಿಕವಾಗಿ ಮಾತಾಡೋಂಥದ್ದು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ತಾವೇನೀಗ ಮಾತಾಡ್ತಾ ಸಿದ್ದರಾಮಯ್ಯ ವಿಚಾರ ಮಾತಾಡಿದ್ವಿ. ಈ ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಕ್ಲಾರಿಫೈಯೂ ಮಾಡಿದ್ದಾರೆ. ಯಾವ ಕಂಟೆಸ್ಟಲ್ಲಿ ಏನಕ್ಕೆ ಮಾತಾಡಿದೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ನಮ್ಮ ಮುಂದೆ ಇರ್ತಕ್ಕಂಥದ್ದು ಇಲ್ಲಿ ಏನಕ್ಕೆ ಫೇಲ್ಯೂರ್ ಆಯಿತು ಅಂತೇಳಿ ತಾವೀಗಾಗಲೇ ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ವಿ. ನೀವು ಮೋದಿಯವ್ರು ಬಂದಾಗಲಿಂದ ಇಲ್ಲಿವರೆಗೂ ಎಷ್ಟು ಸಲ ಫೇಲ್ಯೂರ್ ಆಗಿದೆ. ಈ ಫೇಲ್ಯೂರ್ ಯಾಕೆ ಮಾತಾಡ್ತಾ ಇಲ್ಲ? ಆಗಲೇ ನನ್ನ ಸ್ನೇಹಿತರು ಹೇಳಿದ್ರು, ಇವ್ರು ಕಾರ್ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲಿರ್ತಕ್ಕಂಥದ್ದು 3 tier ಸೆಕ್ಯೂರಿಟಿ ಸಿಸ್ಟಮ್. ನಾಟ್ ಓನ್ಲಿ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಆಫ್ ಸೆಕ್ಯೂರಿಟಿ. 3 tier ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ ಬರ್ತಕ್ಕಂಥ ಪಾಲ್ಗಾಮ್ ಪ್ರದೇಶ ಅದು. ಅಲ್ಲಿ ಇವ್ರು ಸೆಕ್ಯೂರಿಟಿನೇ ಇಟ್ಟಿಲ್ಲ, ಕಾನ್ಸ್ಟೇಬಲ್ಗಳು ಇಟ್ಟಿಲ್ಲ, ಮಿಲಿಟರಿಗಳು ಇಟ್ಟಿಲ್ಲ, ಇಂಟೆಲಿಜೆನ್ಸ್ ಒಂದು ಪಾರ್ಟು. 3 tier ಸಿಸ್ಟಮ್ ಒಪ್ಕೋತಾರೆ. ನನ್ನ ಕರ್ನಲ್ ಸಾಹೇಬರು ನನ್ನ ಮಿತ್ರರು ಒಪ್ಕೋತಾರೆ. ಅಲ್ಲಿ 3 tier ಸಿಸ್ಟಮಲ್ಲಿ ಬರೀ ಸ್ಟೇಟ್ ಮಾಡೋಂಥದ್ದಲ್ಲ ಇದು, ಸ್ಟೇಟ್ ಆ್ಯಸ್ ವೆಲ್ ಆಸ್ ಸೆಂಟ್ರಲ್. ಬರೀ ನಾವು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಲ್ಲ, ಇದು ಒಂದು ಕಡೆ. ಇದು ದೇಶದ ಜನಕ್ಕೆ ಗೊತ್ತಾಗಬೇಕು. ಅದನ್ನು ಇವತ್ತು ಸಂತೋಷ್ ಲಾಡ್ರವರು ಒಬ್ಬ ಕರ್ನಾಟಕ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಹೋಗಿ ಬಂದಿದ್ದರಿಂದ ಅವರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನ ಅವ್ರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಂಗಂತೇಳಿ ಅಭಿಪ್ರಾಯನ ಕೊಡ್ಕೊಡೋದು, ಮಾತಾಡ್ಕೊಡೋತಕ್ಕಂಥದ್ದು ಏನು ಡಿಕ್ಟೇಟ್ ಮಾಡುತ್ತೆ ಅನ್ನೋದು ಜನ ತೀರ್ಮಾನ ಮಾಡಲಿ. ಇದು ಒಂದು ಕಡೆ. ಎರಡನೇದು ನನ್ನ ಸ್ನೇಹಿತರು ಹೇಳಿದ್ರು, ಇಂದಿರಾ ಗಾಂಧಿರವರು ಹತ್ಯೆ ಆದಾಗ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇಲ್ವಾ? ಹೌದು.
ಮಹಾತ್ಮ ಗಾಂಧಿ ಅವರ ಹತ್ಯೆ ಆದಾಗಲೂ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇತ್ತು, ಇಂದಿರಾ ಗಾಂಧಿ ಅವರ ಹತ್ಯೆ ಆದಾಗಲೂ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇತ್ತು, ರಾಜೀವ್ ಗಾಂಧಿ ಅವರು ಹತ್ಯೆ ಆದಾಗಲೂ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇತ್ತು, ಗೌರಿ ಲಂಕೇಶ್ ಹತ್ಯೆ ಆದಾಗಲೂ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇತ್ತು, ಕಲ್ಬೀರವ್ರ ಹತ್ಯೆ ಆದಾಗಲೂ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇತ್ತು. ಆದರೆ ವಿರೋಧ ಪಕ್ಷವಾಗಿ BJP ಆ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಕೇಳಲಿಲ್ಲ, ಸಿಹಿ ಹಂಚ್ಕೊಂಡು ಸಂಭ್ರಮ ಪಟ್ಟರು. ಯಾಕೆಂದರೆ ಇವತ್ತೇನು ಇಲ್ಲಿ ಟೆರರಿಸ್ಟ್ಗಳ ಮನೋಭಾವ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಅದು BJP ಅವ್ರಿಗಿದೆ. ಹಾಗಾಗಿ ಅವತ್ತು ಲ್ಯಾಪ್ಸಸ್ ಬಗ್ಗೆ ಮಾತಾಡಲಿಲ್ಲ ಇವರು. ಸಿಹಿ ಹಂಚ್ಕೊಂಡು ಮಹಾತ್ಮ ಗಾಂಧಿ ಕೊಲೆ ಆಯಿತು, ಸಂಭ್ರಮಾಚರಣೆ, ಇಂದಿರಾ ಗಾಂಧಿ ಕೊಲೆ ಆಯಿತು, ಸಂಭ್ರಮಾಚರಣೆ, ರಾಜೀವ್ ಗಾಂಧಿ ಕೊಲೆ ಆಯಿತು, ಸಂಭ್ರಮಾಚರಣೆ, ಗೌರಿ ಲಂಕೇಶ್ ಕೊಲೆ ಆಯಿತು, ಸಂಭ್ರಮಾಚರಣೆ, ಕಲಬುರ್ಗಿ ಅವ್ರ ಕೊಲೆ ಆಯಿತು, ಸಂಭ್ರಮಾಚರಣೆ. ಯಾಕೆ ಹತಾಶೆ ಬೇಡ, ನೀವು ಮಾತಾಡ್ಬೇಕು ಪಾರ್ಲಿಮೆಂಟ್ ಅಟ್ಯಾಕ್ ಆಗಿದ್ದು ನಿಮ್ಮ ನಾಯಕತ್ವದಲ್ಲಿ, ಕಂದಹಾರ್ ಘಟನೆ ಆಗಿದ್ದು ನಿಮ್ಮ ನಾಯಕತ್ವದಲ್ಲಿ. ಥ್ಯಾಂಕ್ ಯು ಸೋ ಮಚ್. 4 ಜನರಿಗೂ ಧನ್ಯವಾದ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.